ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಬೆಳಗಾವಿ ಜಿಲ್ಲೆ ಕುಂದಾನಗರಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಕಾಂಗ್ರೆಸ್ಸಿನ 5 ಗ್ಯಾರಂಟಿ, 1.5 ವರ್ಷದ ರಾಜ್ಯ ಸರ್ಕಾರ, ಕೇಂದ್ರದ 11 ವರ್ಷದ ಕೇಂದ್ರ ಸರ್ಕಾರ, ಇವೆಲ್ಲ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾದಿಂದ ಕ್ಷೇತ್ರದ ಜನನಾಯಕ, ಮುಂದಿನ ಸೇವಕ ಯಾವ ರೀತಿ ಇರಬೇಕು ಅನ್ನುವಂಥ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ MVS ಪಕ್ಷದ ಬೆಂಬಲದಿಂದ ಈ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸ್ವತಂತ್ರ ಅಭ್ಯರ್ಥಿಯಾಗಿ 2023ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿದಿರ್ತಕ್ಕಂಥ RM ಚೌಗಲೆ ಅವರು. ಇವರು ಅವಾಗಿನ ಸಂದರ್ಭದಲ್ಲಿ ಪಡೆದಿರ್ತಕ್ಕಂಥ ಪ್ರಥಮ ಬಾರಿಗೆ ಪಡೆದಿರ್ತಕ್ಕಂಥ ಮತಗಳನ್ನು 41,500 ಮತಗಳಿಂದ ಇವರು ಈ ಕ್ಷೇತ್ರದಲ್ಲಿ ಪರಾಜಿತ ಆಗಿದ್ದಾರೆ. ಇವರು 41,500 ಮತಗಳಿಂದ ಪರಾಜಿತ ಆದರೂ ಕೂಡ ಕ್ಷೇತ್ರದಲ್ಲಿ ಹೋರಾಟ ಮತ್ತು ಕ್ಷೇತ್ರದಲ್ಲಿ ಸಮಾಜ ಸೇವೆ, ಕ್ಷೇತ್ರದ ಜನರಿಗೆ ಅನೇಕ ರೀತಿಯಿಂದ ಅನುಕೂಲ ಮಾಡಿಕೊಡೋದ್ರಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ನಾನು ಇವ್ರ ಬಗ್ಗೆ ಒಂದು ಸಮೀಕ್ಷೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥ ಏನಂತ ಹೇಳಿದ್ರೆ, RM ಚೌಗಲೆ ಕಂಟ್ರಾಕ್ಷನ್ ಕಂಪ್ನಿ ಕೂಡ ಇದೆ, RM ಚೌಗಲೆ ಬಿಲ್ಡರ್ಸ್ ಕೂಡ ಇದ್ದಾರೆ, RM ಚೌಗಲೆ ಡೆವಲಪರ್ಸ್ ಕೂಡ ಇದ್ದಾರೆ, RM ಚೌಗಲೆ ಆರ್ಕಿಟೆಕ್ಚರ್ ಕೂಡ ಆಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಬಡವರಿಗೆ ಮನೆ ಕಟ್ಟಿಕೊಡತಕ್ಕಂಥದ್ದಾಗಿರಲಿ ಮತ್ತು ಅನೇಕ ರೀತಿಯಿಂದ ವ್ಯವಸ್ಥೆಗಳಲ್ಲಿ ವೃತ್ತಿ ಧರ್ಮದಿಂದ ನಡ್ಕೊಂಬಂದಿರತಕ್ಕಂಥವ್ರು, ಮತ್ತು ಇವ್ರಿಗೊಂದು ಅವಕಾಶ ಸಿಕ್ಕಿದ್ರೆ ಇವರು ಸಿವಿಲ್ ಇಂಜಿನಿಯರಿಂಗ್ ಕೂಡ ಆಗಿರ್ತಕ್ಕಂಥವ್ರು. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಅನ್ನೋದಕ್ಕಿಂತ ನಮ್ಮ ಬೆಳಗಾವಿ ಟೌನಿಗೆ ವಿಶೇಷವಾಗಿ ಯಾವ ರೀತಿಯಿಂದ ಯಾವ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಯಾವ ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಆದರೆ ಸೂಕ್ತ, ಯಾವ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಯಾವ ಕಲ್ಲನ್ನು ಹಚ್ಚಿದರೆ ಸೂಕ್ತ, ಯಾವ ಫ್ಲೇವರನ್ನು ಹಚ್ಚಿದರೆ ಸೂಕ್ತ, ಯಾವ ಅಲ್ಲಿ ಅಡಿಗಲ್ಲ ಹಾಕಿದರೆ ಸೂಕ್ತ ಅನ್ನುವಂಥ ಮುಂಚಿತವಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ RM ಚೌಗಲೆ ಅವರು ನ್ಯೂಸ್ 43 ಇಂಡಿಯಾದ ನಡೀತಾ ಇರುವಂಥ ಗ್ರೌಂಡ್ ರಿಪೋರ್ಟ್ನಲ್ಲಿ ಈಗಿನ ಅನೇಕ ವಿಷಯಗಳ ಬಗ್ಗೆ ಮತ್ತು ಬೆಳಗಾವಿ ಚಳಿಗಾಲದ ಅಧಿವೇಶನಗಳ ಬಗ್ಗೆ, ಬೆಳಗಾವಿಗೆ ವಿಶೇಷವಾಗಿ ಯಾವ ಅನುದಾನ ಸಿಗ್ತಾ ಇದೆ ಅದರ ಬಗ್ಗೆ, ಮರಾಠ ಕಮ್ಯುನಿಟಿಯಿಂದ ಯಾವ ರೀತಿ ಹೋರಾಟ ಇದೆ ಮತ್ತು ಬೆಳಗಾವಿಗೆ ಮತ್ತು ಮುಂಬೈ ಕರ್ನಾಟಕ ಅಂತ ಹೇಳುವಂಥ ಕ್ಷೇತ್ರ ಭಾಗಕ್ಕೆ ಯಾವ ರೀತಿ ಅಭಿವೃದ್ಧಿಗೆ ಪಾತ್ರ ವಹಿಸ್ತಾ ಇದೆ, ಇವೆಲ್ಲ ವಿಚಾರಗಳ ಬಗ್ಗೆ ನಮ್ಮ ಜೊತೆ ಡಿಫಿಡೇಟ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ RM ಚೌಗಲೆ ಅವರು ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ, ಈ ಸಂದರ್ಶನ ಪ್ರಾರಂಭ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ? ಮಸ್ತ್. ಆರೋಗ್ಯ ಹೇಗಿದೆ? ಯಾಕಂದರೆ ಮೊದಲನೇದಾಗಿ ನಾನು ಸಂದರ್ಶನ, ಇಂಟರ್ವ್ಯೂ ಎರಡನೇ ವಿಷಯ. ಕರೆಕ್ಟ್. ನಾನು ಮೊದಲಿಗೆ ಕೇಳಿದ್ದು ಆರೋಗ್ಯ, ಅದು ಸರಿಯಾಗಿದ್ದರೆ ನಾವು ಸಂದರ್ಶನ ಕೂಡ ಮಾಡ್ಬೋದು, 100%. ಇನ್ನೊಂದು 4 ತಾಸು ಮಾತಾಡ್ಬೋದು, ರಾಜಕಾರಣ ಕೂಡ ಮಾಡ್ಬೋದು. ಆರೋಗ್ಯ ಇಲ್ಲಂದ್ರೆ ಏನು ಮಾಡೋಕ್ಕೆ ಬರೋದಿಲ್ಲ. ಹೇಗಿದ್ದೀರಾ ಸರ್? ಆರೋಗ್ಯ ಹೋಗಿದ್ದೀರಾ? ನಂಬರ್ 1. ಯಾವುದಾದ್ರೂ ಡಯಾಬಿಟೀಸ್? ಏನೂ ಇಲ್ಲ. ನಾವು BP ಶುಗರ್ ದೇವರು ಹೆಲ್ತ್ ಚಲೋ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಸೇವೆ ಮಾಡಲಿಕ್ಕೆ. ಓಕೆ, ಕ್ಷಮಿಸಿ, ಒಂದು ವಿಷಯ ಕೇಳ್ತಾ ಇದ್ದೇನೆ, ಕೇಳಿ. ಪರ್ಸ್ನಲ್ ಕೂಡ ಕೇಳ್ತಾ ಇದ್ದೇನೆ. ಕೇಳ್ಬೋದು. ಯಾವುದಾದ್ರೂ ಅಭ್ಯಾಸ ಇಟ್ಕೊಂಡಿದ್ದೀರಾ? ಸ್ಮೋಕಿಂಗ್, ಡ್ರಿಂಕಿಂಗ್ ಯಾವುದಾದ್ರೂ? ಯಾವುದೂ ಇಲ್ಲ. ಯಾವುದೂ ಕೂಡ ಇಲ್ಲ. ಓಕೆ. ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ತೀರಾ ಸರ್ ನೀವು? 5:30. 5:30. ಮಲಗೋದು 10:00. 10:00. ಬೆಡ್ಲಿಕ್ಕೆ ಯಾವತ್ತಾದರೂ ವರ್ಕ್ ಲೋಡ್ ಹೆಚ್ಚಿಗೆ ಇದ್ದಾಗ, ಮತದಾರ ಕೆಲವೊಂದಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ನೀವು ಯಾತ್ರೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ಮರಳಿ ವಾಪಸ್ ಬಂದ್ರಿ, ತಮ್ಮ ಟೌನಿಗೆ, ತಮ್ಮ ನಿವಾಸಕ್ಕೆ ಬಂದ್ರಿ, ಅವತ್ತು ಸಮಯ 3 ಗಂಟೆ 4 ಗಂಟೆ ಆಯಿತು, ಆವಾಗ ಮಲಗಿರ್ತಕ್ಕಂಥ ಸಮಯ, ಹೇಳ್ಬೇಕಾಗಿರೋ ಸಮಯ ಆವಾಗ ಹಾರ್ಡ್ಲಿ 2 hours ನಿದ್ದೆ ಇದ್ದರೆ ಸಾಕಾಗತ್ತೆ. ಅಂದರೆ ಎವ್ರಿ ಡೇ ನಾವು 5:30 ಹೇಳ್ತೀವಿ, ಇನ್ನು ½ an hour ಈ ಕಡೆ ಆಗ್ಬೋದು, ಹೆಚ್ಚು ಕಡಿಮೆ ಕೂಡ ಆಗಬಹುದು ಅಷ್ಟೇ. ಸರಿ, ಮಾರ್ನಿಂಗ್ ಎದ್ದಾಗಿಂದ ತಗೊಂಡು ಆಫೀಸ್ ಟೈಮ್ ಏನಿದೆ ಸರ್ ನಿಮ್ಮದು? ಆ್ಯಕ್ಚುಲಿ ನಮ್ಮದು ಆಫೀಸ್ ಟೈಮ್ ಇದೆ 10 o'clock, 10 to 7:30. ಇನ್ ಬಿಟ್ವೀನ್ ಲಂಚ್ ಬ್ರೇಕ್ 2 to 3 ಇಷ್ಟ ಇದೆ. ಅಲ್ಲ, ಮಿನಿಮಮ್ ಅಂದರೆ 10:30 ಇಂದ 7 o'clock. 7 o'clock. ಅದು ಲಂಚ್ ಬ್ರೇಕ್ ಆಗಿರಲಿ, ಟೀ ಬ್ರೇಕ್ ಆಗಿರಲಿ, ಗೆಸ್ಟ್ ಬ್ರೇಕ್ ಆಗಿರಲಿ, ಅದು ಕಂಟಿನ್ಯೂ ಇರುತ್ತೆ. ಓಕೆ. ಈ 5:30 10 ಗಂಟೆವರೆಗೆ ಬರಬೇಕಂತ ಹೇಳಿದ್ರೆ, ಈ ಮಧ್ಯದಲ್ಲಿ ಇದ್ದಿರ್ತಕ್ಕಂಥ 3-4 ಅವರ್ದಲ್ಲಿ ಬಾಡಿಗೆ ಬೇಕಾಗಿರ್ತಕ್ಕಂಥ ಯೋಗಾಸನ ಆಗಿರಲಿ, ಮತ್ತು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ವಾಕಿಂಗ್ ಆಗಿರಲಿ, ಮತ್ತು ಬಾಡಿ ಫಿಟ್ನೆಸ್ ಕಾಣಲಿಕ್ಕೆ ಜಿಮ್ಮಿಂಗ್ ಆಗಿರಲಿ, ಇವು ಯಾವುದಾದ್ರು ಅಭ್ಯಾಸ ಸರ್? ಮಾರ್ನಿಂಗ್ ಅವರ್ಸ್ ನಾವು 5:30 ಹೇಳೋದು ರೀಸನ್ ಅದೇ. 5:30 ನಂತರ ನಾವು 5 kilometer ವಾಕಿಂಗ್ ಮಾಡಿ
ಸ್ಮಾಲ್ ಬ್ರೀದಿಂಗ್ ಕ್ಲಾಸಸ್ಸು ಮೆಡಿಟೇಷನ್ ಅಷ್ಟು ಮಾಡಿಸ್ತೀವಿ. ಅಲ್ಲಿ 1.5 ಅವರ್ನ ಡೈಲಿ ಫಾರ್ ಹೆಲ್ತ್ ಪರ್ಪಸ್ ಮಾರ್ನಿಂಗ್ ಅವರ್ಸ್ ಕೊಡ್ತೀವಿ. ಓಕೆ, ಸರಿ ಸರ್. ವೃತ್ತಿ ಧರ್ಮದಿಂದ ಇಂಜಿನಿಯರ್ ಆಗಿದ್ದೀರಂತ ನಿಮ್ಮಿಂದ ನಾನು ತಿಳ್ಕೊಂಡಿಲ್ಲ. ನನಗೆ ಹೊರಗಡೆ ನಿಮ್ಮ ಆಫೀಸ್ಗೆ ಬರ್ತಾ ಇದ್ದೀರ ಅಂದ ತಕ್ಷಣ ನಿಮಗೆ ನೀವು ಸ್ಪರ್ಧೆ ಮಾಡಿರ್ತಕ್ಕಂಥ ಕ್ಷೇತ್ರ ಜನನೂ ಕೂಡ ಮಾತಾಡ್ತಾ ಇದ್ರು. ಏನು ಮಾಡ್ಕೊಂಡ್ರಿ ಸರ್ ಜೀವನಕ್ಕಾಗಿ? ಏನು ಮಾಡ್ಕೊಂಡಿರಿ? ಆ್ಯಕ್ಚುಲಿ ನಮ್ಮ ಬಿಸ್ನೆಸ್ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈನ್. ಇದು ಸ್ಟಾರ್ಟ್ ಮಾಡೋದು 2000 2000 ಇಸ್ವಿಯಿಂದ. 2000 24 ವರ್ಷ ಆಯಿತು. ಅಲ್ಲ, ಮೋರ್ ದ್ಯಾನ್ 500 ಬಿಲ್ಡಿಂಗ್ಸ್ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ತಲೆಯಲ್ಲಿ ಬಂತು ಇದು ವರ್ಕ್ ಮಾಡುವಾಗ ಬರೀ 4 ಹೊಟ್ಟಿ ತುಂಬೋ ಸಂಬಂಧ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ. ಸಾಕಷ್ಟು ಮನೆಗಳು, ಸಾಕಷ್ಟು ಜನರನ್ನು ತ್ರಾಸಲ್ಲೇ ಅದಾವೆ. ಅವ್ರ ಸಂಬಂಧವನ್ನು ವರ್ಕ್ ಮಾಡಬೇಕಂತ ನಾವು ಹೊರಗೆ ಬಂದ್ವಿ ಆ್ಯಕ್ಚುಲಿ ಆ್ಯಸ್ ಎ ಸೋಷಿಯಲರ್ ಅಂತ. ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಸ್ಪೋರ್ಟ್ಸ್ದಿಂದ, ಕ್ರಿಕೆಟ್, ಖೋ ಖೋ, ಕಬಡ್ಡಿ ಈ ಥರ ಸೋಷಿಯಲ್ ಸ್ಟಾರ್ಟ್ ಮಾಡಿದ್ವಿ. ಆದ ನಂತರ 10th ಸ್ಕೂಲ್ ಹುಡುಗರ ಸಂಬಂಧ ವ್ಯಾಖ್ಯಾನ ಮೇಲೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ಪೆಷಲ್ ತಾಲೂಕಾ ಲೆವೆಲ್ ಪುರಸ್ಕಾರ ತೊಗೊಂಡವ್ರ ಶಿಕ್ಷಕರಿಂದ ಅವ್ರಿಗೆ ಇಯರ್ಲಿ ಕ್ಲಾಸಸ್ ತೊಗೊಂಡೋಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರಾಗ ಬಡವ್ರು ಹುಡುಗರಿಗೆ ಅಡಾಪ್ಟ್ ಮಾಡೋದು, ಅವ್ರ ಫೀಸ್ ತೊಗೊಳೋದು, ಇವೆಲ್ಲ ವರ್ಕ್ ಮಾಡ್ತಾ ಮಾಡ್ತಾ ಸ್ವಲ್ಪ ಮಂದಿ ಜೊತೆ ಕನೆಕ್ಷನ್ ಬಂತು. ಚಲೋ ಅನಿಸಿತು. ಅದಕ್ಕೆ ಸೋಷಿಯಲ್ನ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಸೋಷಿಯಲ್ನ ಸ್ಟಾರ್ಟ್ ಮಾಡಿ ಫ್ರಮ್ 2006 ಸ್ಟಾರ್ಟ್ ಮಾಡಿದ್ವಿ. 2006 ಈ ಮಾಡುವಾಗ ಜನರದ ಸಮಸ್ಯೆಗಳು ಗೊತ್ತಾಯ್ತು. ಮನೆಯಲ್ಲೇ ಸಮಸ್ಯೆ ಏನೇನು ಇರ್ತಾವೆ ಅದು ಗೊತ್ತಾಯ್ತು. ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಆಗಲಿ, ಫಾರ್ಮರ್ಸ್ಗೆ ಏನೇನು ಸಮಸ್ಯೆಗಳು, ಇವೆಲ್ಲ ಸಮಸ್ಯೆ ಗೊತ್ತಾಗಿದ್ದ ನಂತರ ನಾ ಆ್ಯಕ್ಚುಲಿ ನಮ್ಮಿರೋದು ಬರೀ 4 ಹೊಟ್ಟಿ. ಅವ್ರದ್ದನ್ನು ಹೊಟ್ಟಿ ತುಂಬಿ ಅವ್ರಿಗೆ ಇದನ್ನು ಪ್ರಾಪರಾಗಿ ಇಟ್ಟಿದ್ದೀವಿ. ಮನೆ ನಮ್ದು ಓಕೆ. ಜನರ ಸಂಬಂಧ ಏನರ ಕೆಲಸ ಮಾಡ್ಬೇಕು ಅಂದ್ಕೊಡ್ಲಿ ಇದು ಸ್ವಲ್ಪ ಇದ್ರಾಗ ಲಾಸ್ಟ್ 2023 ಪಾಲಿಟಿಕ್ಸ್ದಾಗ ಸೇರಿದ್ದೀವಿ. ಓಕೆ, 2023 ಅಂದರೆ ಮೊದಲು ನಿಮ್ಮ ಜೀವನಕ್ಕಾಗಿ ನಿಮ್ಮ ವೃತ್ತಿ ಧರ್ಮ ಅಂದರೆ ನಿಮ್ಮ ಬಿಸ್ನೆಸ್, ಇದು ಕನ್ನಡ ಭಾಷೆಯಲ್ಲಿ ಹೇಳಬೇಕಂದ್ರೆ ವೃತ್ತಿ ಧರ್ಮ ಅಂತ ಅಂತೀವಿ ನಾವು. ಓಕೆ, ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ಬಿಸ್ನೆಸ್ಸು, ವರ್ಕಿಂಗು, ಆಫೀಸು, ಅದು ಇದು ಅಂತ ನಾವು ಮಾತಾಡ್ತೀವಿ. ನಿಮ್ಮ ಜಾಬ್ ಬಂದುಬಿಟ್ಟು ನಿಮ್ಮ ಓನ್ ಕನ್ಸ್ಟ್ರಕ್ಷನ್ ಕಂಪನಿ ಇದೆ, ಓನ್ ನೀವು ಆರ್ಕಿಟೆಕ್ಚರ್ ಕೂಡ ಆಗಿ ಇದ್ದೀರಿ. ನಾನು ರಾಜಕಾರಣಕ್ಕೆ ಪಾಲಿಟಿಕ್ಸ್ ವಿಷಯ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ತೇನೆ. ಇಲ್ಲಿ ಮನೆ ಕಟ್ಟಿಸಿಕೊಂಡ್ರೆ, ಅಪಾರ್ಟ್ಮೆಂಟ್ ಕಟ್ಟಿಸ್ಕೊಂಡ್ರೆ, ವಿಲ್ಲಾಸ್ಗಳನ್ನು ಕಟ್ಟಿಸ್ಕೊಂಡ್ರೆ ಯಾವ ರೀತಿ ಸೆಕ್ಯೂರಿಟಿ ಇದೆ, ಯಾವ ರೀತಿ ಮಟೀರಿಯಲ್ ಯೂಸ್ ಮಾಡ್ತಾರೆ ಅನ್ನೋಂಥ ವಿಚಾರಗಳ ಬಗ್ಗೆ ನಿಮ್ಮ ಹತ್ರ ಖರೀದಿ ಮಾಡಿರ್ತಕ್ಕಂಥ, ನಿಮಗೆ ಹೊರಗೆ ಕೆಲಸ ಕೊಟ್ಟಿರ್ತಕ್ಕಂಥ ನಿಮ್ಮ ಕಸ್ಟಮರ್ಗಳು ಯಾವ ರೀತಿ ನಂಬಿಕೆ, ವಿಶ್ವಾಸ, ಭರವಸೆ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ? ಯಾವಾಗಿಂದ ನಾವು ವರ್ಕ್ ಸ್ಟಾರ್ಟ್ ಮಾಡಿದ್ವಿ, ನಾವು ಫಸ್ಟ್ ಮೋಟೋ ಈಸ್ ಕ್ವಾಲಿಟಿ. ಕ್ವಾಲಿಟಿಯಲ್ಲೇ ಕಾಂಪ್ರಮೈಸ್ ಎಲ್ಲ ಇಲ್ಲ. ಇಲ್ಲಿಯವರೆಗೆ ಮೋರ್ ದೆನ್ 500 ಬಿಲ್ಡಿಂಗ್ಸ್ನ ಆಲ್ರೆಡಿ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಮೋರ್ ದೆನ್ 500 ಕನ್ಸ್ಟ್ರಕ್ಷನಲ್ಲಿ ಯಾರೂ ಒಬ್ಬರೇ RM ಚೌಗುಲೇರ್ ಕಡೆಯಿಂದ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗ್ ಮಾಡ್ಕೊಂಡಿವಿ, ಆ ಫೇಲ್ ಆಗಿದೆ ಅಂತ ಯಾರೂ ಒಬ್ಬರೇ ಹೇಳಿದ್ರ ಇಲ್ಲಿವರೆಗೆ ಮಾಡಿದ್ನ ಪ್ರಾಪರ್ಟಿ ಅವ್ರ ಹೆಸರ ಮೇಲೆ ಕೊಡೋದು ಈ ಗ್ಯಾರಂಟಿ. ಒಂದು ಕಂಪ್ಲೇಂಟ್ ಅದು ಬಂದರೂ ಕೂಡ, ಒಂದು ಕಂಪ್ಲೇಂಟ್, ಸಿಂಗಲ್ ಕಂಪ್ಲೇಂಟ್ ಬಂದರೂ ಕೂಡ ಈ ಪ್ರಾಪರ್ಟಿ ಅವ್ರ ಹೆಸರ ಮೇಲೆ, ಎಷ್ಟು ಪ್ರಾಪರ್ಟಿ ಇದೆ ಪೂರ್ತಿ ಅವ್ರ ಹೆಸರಿಗೆ ಅವ್ರ ಹೆಸರಲ್ಲಿ ಕೊಡ್ತೀವಿ. ಆ ಕಂಪ್ಲೇಂಟ್ ಕೊಡಬೇಕಾದ್ರೂ ಕೂಡ ಅದಕ್ಕೆ ರೀಸನ್ ಇರಬೇಕು. ರೀಸನ್ ಇರಬೇಕು. ಆಸ್ತಿಗೋಸ್ಕರ, ಆ ಪ್ರಾಪರ್ಟಿಗೋಸ್ಕರ ಯಾವುದೋ ರೀಸನ್ ಕೊಡಂಗಿಲ್ಲ, ಸೂಕ್ತವಾದ ರೀಸನ್ ಇರಬೇಕು. ಇದು ಓಪನ್ ಚಾಲೆಂಜ್. ಸರಿ, ಆ್ಯಕ್ಚುಲಿ ನಾವು ಮಾಡಿದ್ವಿ ಪ್ಯೂರ್ಲಿ ಇನ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೈನ್. ನಾ ಲ್ಯಾಂಡ್ ಡೆವಲಪ್ಮೆಂಟ್ ಮಾಡಿಲ್ಲ. ಕನ್ಸ್ಟ್ರಕ್ಷನ್ ಮಾಡುವಾಗ ಸಾಕಷ್ಟು ಅಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ ಇಲ್ಲಿ ಬೆಳಗಾಮಲ್ಲಿ. ಇವೊಂದು ನಾವು ಓನ್ ಕನ್ಸಲ್ಟೇಷನ್ ಕೂಡ ಇದೆ, ಪ್ಲಾನಿಂಗ್, ಡಿಸೈನ್, ಕನ್ಸಲ್ಟೇಷನ್, ನಾಟ್ ಓನ್ಲಿ ಕಾಂಟ್ರಾಕ್ಟ್, ಇವೆಲ್ಲ ಮಾಡ್ತೀವಿ. ಕನ್ಸಲ್ಟೇಷನ್ ಮಾಡುವಾಗ ನಿಮ್ಮ ಪ್ಲ್ಯಾನ್ ಇದ್ರೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ಕನ್ಸಲ್ಟಿಂಗ್ ಫೀಸ್ ತೊಗೊಳೋದು, ಅವ್ರು ಪ್ರಾಪರಾಗಿ ಅವ್ರ ಪ್ಲ್ಯಾನ್ ಪ್ರಕಾರ ಮಾಡಿ ಮನೆ ಮುಗಿಸ್ಕೊಡೋದು. ಅಂತ ಅದ್ರಾಗ ಬಂಗ್ಲೋಸ್ ಬಂತು, ಹಾಸ್ಪಿಟಲ್ಸ್ ಬಂತು, ಕಲ್ಯಾಣ ಮಂಟಪ ಬಂತು, ಸ್ಪೋರ್ಟ್ಸ್ ಕಾಟೇಜಸ್, ಅದು ಹಾಸ್ಟೆಲ್ಸು, ಇವೆಲ್ಲ ಕಮರ್ಷಿಯಲ್ಸ್ ಕೂಡ ಬೆಳಗಾಮಲ್ಲಿ ಸಾಕಷ್ಟು ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಧರ್ಮನಾಥ್ ಭವನ್ ಅಂತಿದೆ ನಮ್ಮದು ರಾಮದೇವ್ ಹೋಟೆಲ್ ಪಕ್ಕದಲ್ಲೇ, ಅದು ಕನ್ಸ್ಟ್ರಕ್ಷನ್ ನಾನು ಮಾಡಿದ್ದೀವಿ. ಹಂಜೀಸ್ ಕ್ಯಾನ್ಸರ್ ಹಾಸ್ಪಿಟಲ್ ನಮ್ಮದು ಕನ್ಸ್ಟ್ರಕ್ಷನ್ ಪ್ಲ್ಯಾನಿಂಗ್ ಡಿಸೈನು. ಸಾಕಷ್ಟು ಅಪಾರ್ಟ್ಮೆಂಟ್ಸ್ಗಳು, ಕಾಂಪ್ಲೆಕ್ಸಸ್ ಈ ಬೆಳಗಾಮಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದೀವಿ. ಇವೊಂದು ನಾವು ಯಾವುದೂ ಲೆವೆಲ್ಗಿದ್ದರೂ ಕೂಡ ಸ್ಮಾಲ್ ಕಸ್ಟಮರ್ ಬರೀ ಒಂದು 10x10 ರೂಮ್ ಕಟ್ಕೊಳ್ಳೋದಾಯ್ತು ಅಂದ್ಕೊಡ್ಲಿ ನಾ ಇಲ್ಲ ಅನ್ನಂಗಿಲ್ಲ, ಅವ್ರಿಗೆ ಮಾಡಿಕೊಡ್ತೀವಿ. ಯಾಕಂದರೆ ಅವ್ರು ಪ್ರೀತಿದಿಂದ ಬರ್ತಾರೋ, ಅಲ್ಲೇ ದುಡ್ಡು ಮತ್ತು ಅದು ಕೌಂಟ್ ಮಾಡಲ್ಲ, ಅವ್ರು ಬಂದಿದ್ದಾರೋ ಅವ್ರು ವರ್ಕ್ ಮಾಡಬೇಕಂತ ಉದ್ದೇಶದಿಂದ ಅವ್ರು ಮಾಡಿಕೊಡ್ತೀವಿ. ಸರಿ ಸರ್, RM ಚೌಗುಲೆ ಕನ್ಸ್ಟ್ರಕ್ಷನ್ ಕಂಪ್ನಿ ಮತ್ತು ಆರ್ಕಿಟೆಕ್ಚರ್ ಕಂಪ್ನಿ ಇಂಜಿನಿಯರಿಂಗ್ ಏನಿದೆ, ಈ ಕಂಪ್ನಿಯಲ್ಲಿ ಎಷ್ಟು ಎಂಪ್ಲಾಯ್ಗಳು, ಗ್ರೌಂಡ್ ವರ್ಕ್ ಆಗಿರಲಿ, ಆಫೀಸ್ ವರ್ಕ್ ಆಗಿರಲಿ, ಟೋಟಲಿ
ನಿಮ್ಮ ಹತ್ರ ವರ್ಕ್ ಮಾಡುವಂಥ ಎಷ್ಟು ಜನ ಎಂಪ್ಲಾಯ್ಗಳಿದ್ದಾರೆ? ಡೈಲಿ 250 ಲೇಬರ್ಸ್ ನಮ್ಮ ಕಡೆ ಇನ್ಕ್ಲೂಡಿಂಗ್ ಸ್ಟಾಫ್ ಅದು ವರ್ಕ್ ಮಾಡ್ತಾರೆ. ಡೈಲಿ 250. ಆಫೀಸ್ನಲ್ಲಿ 10 ಜನ ಇರ್ತಾರೆ. 10 ಜನ ಇರ್ತಾರೆ. 10 ಜನ. ಓಕೆ, ಸರಿ. ನಾನು ಇನ್ನೆರಡು ಕ್ವಶನ್ ನಿಮ್ಮ ಈ ಬಿಸ್ನೆಸ್ಸಿಂದ ನಾನು ಪೊಲಿಟಿಕ್ಸ್ಗೆ ಬರ್ತಾ ಇದ್ದೀನಿ. ಹೌದು, ಇವೊಂದು ನಿಮ್ದು ಈ ಏರಿಯಾನ ಹೇಳ್ತೀವಿ. ಈ ಕನ್ಸ್ಟ್ರಕ್ಷನ್ ಮಾಡುವಾಗ ನಾವು ದಾವಣಗೆರೆ, ಕೊಪ್ಪಳ, ನಿಮ್ಮ ಗದಗು, ಹುಬ್ಬಳ್ಳಿ, ಧಾರವಾಡ, ಇವನ್ ಖಾನಾಪುರ್, ಈ ಕಡೆ ನಿಪ್ಪಾನಿ, ಗೋವಾ, ಚಂಡೀಗಢ, ಈ ಊರಲ್ಲೇ ಕನ್ಸಲ್ಟೇಷನ್ಸ್, ಪ್ಲಾನಿಂಗ್, ಡಿಸೈನ್ಸ್ ಮತ್ತು ಸೂಪರ್ವಿಷನ್ ಕೂಡ ಮಾಡಿದ್ವಿ. ಗ್ರೇಟ್. ನಾನು ಹಾಗಾದರೆ ಭಾರತ ದೇಶದ ಕೆಲವೊಂದಿಷ್ಟು ಮೂಲೆಗಳಲ್ಲಿ ಮತ್ತು ಕೆಲವೊಂದಿಷ್ಟು ರಾಜ್ಯದಲ್ಲಿ ಕಾರ್ಯ ಮತ್ತು ನಿಮ್ಮ ಡಿಸೈನಿಂಗನ್ನು ಸೂಪರ್ವೈಸರ್ ವರ್ಕ್ ಮಾಡಿರ್ತಕ್ಕಂಥವ್ರ ಜೊತೆ ನಾನು ಕೂತಿದ್ದೀನಿ. ಹಾಗಾದರೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ಒಂದು ಅದೃಷ್ಟನೂ ಕೂಡ ನಾನು ಅನ್ಬಹುದು. ಯಾಕೆಂದರೆ ನಿಮ್ಮಂಥ ಜೊತೆ ನಾನು ಕೂಡಲಿಕ್ಕೆ ನಾನು ಅಂದ್ಕೊಂಡಿದ್ದೆ ಸ್ವತಂತ್ರ ಅಭ್ಯರ್ಥಿಯಾಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಒಂದು ಪೊಲಿಟಿಕ್ಸ್ ಮ್ಯಾನ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಪೊಲಿಟಿಕ್ಸ್ ಮ್ಯಾನ್ ಅಲ್ಲ, ಡೆವಲಪ್ಮೆಂಟ್ ಮ್ಯಾನ್ ಆಗಿದ್ದೀರಿ. ಓಕೆ, ನನಗೆ ಇನ್ನೂ ಉಳಿತಕ್ಕಂಥ 3 ಕ್ವಶನಿಂದ ನಾನು ಪೊಲಿಟಿಕ್ಸ್ ಬರ್ತಾ ಇದ್ದೇನೆ. ನಿಮ್ಮ ಬಿಸ್ನೆಸ್ ಮೇಲೆ 3 ಕ್ವಶನ್, ನನ್ನ ನಂತರ ಪೊಲಿಟಿಕ್ಸ್ ಬರ್ತೇನೆ. ಬೆಳಗಾವಿ ಕಾರ್ಪೊರೇಷನ್ ಲೈನ್ದಲ್ಲಿ ಪರ್ಮಿಷನ್ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಿಮಗೆ ಎಷ್ಟು ಫ್ಲೋರ್ ಒಳಗೆ ಪರ್ಮಿಷನ್ ಇದೆ ಸರ್? ಇಲ್ಲಿ ಆ್ಯಕ್ಚುಲಿ 15 ಮೀಟರ್ ಇದೆ, ಅಂದರೆ G+4 ಗ್ರೌಂಡ್ G+4 ತನಕ ಇಲ್ಲಿ ಪರ್ಮಿಸಿಬಲ್ ಇದೆ. ಈ ಒಂದು ದೊಡ್ಡ ಸೈಟ್ ಇದ್ದರೂ ಕೂಡ ಇಲ್ಲಿ ಲಿಮಿಟೇಷನ್ಸ್ ಇಲ್ಲ. ಪ್ರಾಪರ್ ಬೈಲಾಸ್ ಪ್ರಕಾರ ನಾವು ವರ್ಕ್ ಮಾಡಿದ ನಂತರ ಒಂದು ಎಕ್ಸಾಂಪಲ್, 1 ಎಕರೆ ಲ್ಯಾಂಡ್ ಇದೆ, ಸರೌಂಡಿಂಗ್ ಅವ್ರು ಎಷ್ಟು ಫ್ಲೋರ್ ಬೇಕಾದಷ್ಟು ಅವ್ರು ಕೊಡ್ಬಾರ್ದು. ಅಲ್ಲಿ NOCs ಬೇಕಾಗ್ತಾವೆ. 4-5 NOCs ಬಂತಂದ್ರೆ ಅದು ಕೂಡ 15 ಫ್ಲೋರ್ ಆಗ್ಬಾರ್ದು, 20 ಫ್ಲೋರ್ ಆಗ್ಬಾರ್ದು. ಒಂದು ಡಿಪೆಂಡ್ ಅಪಾನ್ ಅದು ಸೈಟ್ ಏರಿಯಾ ಜಾಸ್ತಿ ಇರಬೇಕು, ರೋಡ್ ಕಂಡೀಷನ್ಸ್, ನೇಚರ್ ಆಫ್ ಸೈಟ್, ಅದೆಲ್ಲ ಡಿಪೆಂಡ್ಸ್ ಇರುತ್ತೆ. ಅದು ಅಂದರೆ ಇಲ್ಲೇ ಆ್ಯಾವ್ರೇಜ್ 15 ಮೀಟರ್, ಅಂದರೆ G+4 ಇಸ್ ದ ಆ್ಯಾವ್ರೇಜ್ ಇನ್ ಬೆಳಗಾಂ ಸಿಟಿ. ಓಕೆ ಸರ್, ನನ್ನ ಸೆಕೆಂಡ್ ಕ್ವಶನ್, ಬೆಳಗಾಂನಲ್ಲಿ ಕುಂದಾನಗರಿ ವಿಶೇಷವಾಗಿ ಯಾವತ್ತಾದರೂ ಅಂದ್ಕೊಂಡಿದ್ರೆ ಒಂದು ಸೈಟ್, ಒಂದು ಅಪಾರ್ಟ್ಮೆಂಟ್ ನಾನು ಕಟ್ಟಿರ್ತಕ್ಕಂಥ ಕಂಪ್ಲೀಟ್ ಆಗಿದೆ, ನನ್ನ ಮನಸ್ಸಿಗೆ ಫುಲ್ ಹ್ಯಾಪಿ ಆಗಿದೆ, ನನಗೆ ಖುಷಿ ಕೊಟ್ಟಿದೆ ಈ ಒಂದು ಅಪಾರ್ಟ್ಮೆಂಟ್ ಅಂತ ನೀವು ಅಂದ್ಕೊಂಡಿದ್ದಾಗ ಯಾವುದಾದ್ರು ಸೈಟ್ ಇದೆಯಾ ಸರ್ ಇಲ್ಲಿ? ಆ ಥರ ಸಾಕಷ್ಟು ಅದ ಸರ್, ಅಂದರೆ ಒಂದು ಅಂತ ಹೇಳಲ್ಲ, ಸಾಕಷ್ಟು ಸೈಟ್ ಅದಾವೆ. ಇದು ನಮ್ಮ ಆಫೀಸ್ ಕೂಡ ಇದೆ, ಇದು ಕೂಡ ನಾವು ಡೆವಲಪ್ ಮಾಡಿದ್ದು ಪ್ರಾಪರ್ಟಿ. ಇದು ಆಸ್ ಎ ಜಾಯಿಂಟ್ ವೆಂಚರ್ ಮಾಡಿದ್ದು. ಆರ್ಯಂ ಚೌಗಳೆ ಕಂಪ್ನಿ ಕಡೆಯಿಂದ ಕೊನೆಯದಾಗಿ ನನ್ನ ಈ ಡೆವಲಪರ್ಸ್ ಮತ್ತು ಈ ಕನ್ಸ್ಟ್ರಕ್ಷನ್ ಕಂಪ್ನಿಯ ಮತ್ತು ಆರ್ಕಿಟೆಕ್ಚರ್ ಕಂಪ್ನಿಯಿಂದ ಕೊನೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾವತ್ತಾದರೂ ಒಂದು ಬೆಳಗಾವಿ ಸಿಟಿಗೆ ಒಂದು ನಿಮ್ಮ ಕನಸಿನ ಅಂದರೆ ಡ್ರೀಮ್ ಪ್ರಾಜೆಕ್ಟ್, ಒಂದು 500 ಎಕರೆ ಅಥವಾ 200 ಎಕರೆ ಹೊಲದಲ್ಲಿ ನಾನು ಒಂದು ಫಾರ್ಮ್ನಲ್ಲಿ ತೊಗೊಂಡು ಸ್ಕೂಲುಗಳು, ಕಾಲೇಜ್ಗಳು, ಆಲ್ ಸ್ಪೆಷಾಲಿಟಿ, ಇದೊಂದು ಮಿನಿ ಬೆಳಗಾವಿ ಆಗಬೇಕು ಅನ್ನೋಂಥ ರೀತಿಯಿಂದ ಯಾವುದಾದ್ರೂ ಒಂದು ಪ್ರಾಜೆಕ್ಟಿಗೆ ಡ್ರೀಮ್ ಪ್ರಾಜೆಕ್ಟ್ ಅಂತ ಇಟ್ಕೊಂಡ್ರೆ ಸರ್, ಅದು ಆ ರೀತಿ ಕನಸೇನಾದ್ರು ಬೆಳಗಾವಿಗೆ? ನಮ್ದು ವಿಚಾರ ಹಿಂಗಿದೆ ಸರ್, ಫಾರ್ಮರ್ಸ್ ಜಾಗ ತೊಗೋಬೇಕಂದ್ರೆ ಕಂದಿಂದ ನೀರು ಬರುತ್ತೆ, ಅದಕ್ಕೆ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವುದು ಡೆವಲಪ್ಮೆಂಟ್ ಮಾಡಬೇಕಾದ್ರೆ ದೊಡ್ಡ ಏರಿಯಾ ಅಂದ್ರೆ ನಾವು ಫಾರ್ಮರ್ಸ್ ಕಡೆ ಅದು ಸ್ಪೇಸ್ ಇಸ್ಕೋಬೇಕಾಗತ್ತೆ. ನಾವು ಫಾರ್ಮರ್ಸ್ ಪರವಾಗಿ ವರ್ಕ್ ಮಾಡ್ತಾ ಇದ್ದೀವಿ, ಅದಕ್ಕೆ ಅದು ಲ್ಯಾಂಡ್ ಡೆವಲಪ್ಮೆಂಟ್ಗೆ ಹೋಗಿಲ್ಲ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಂದರೆ ಸಿಟಿ ಎಲ್ಲೆಲ್ಲಿ ಡೆವಲಪ್ ಆಗಿದ್ದಿದೆ ಅಲ್ಲೇ ಸೈಡ್ ತೊಗೊಂಡು ಮಾಡ್ತಾ ಇದ್ದೀವಿ. ಒಂದು ನೆಕ್ಸ್ಟ್ ನಮ್ಮ ಪ್ರಾಜೆಕ್ಟ್ ಬರೋದಿದೆ ಅಂದರೆ 1 ಎಕರಲ್ಲಿ, ಆ್ಯಕ್ಚುಲಿ 1 ಎಕರ್ ಲ್ಯಾಂಡ್ ವಿಚ್ ಇಸ್ ದ ಫಸ್ಟ್ ಅಪಾರ್ಟ್ಮೆಂಟ್ ಇನ್ ಬೆಳಗಾಂ ಸಿಟಿ, ದಟ್ ಆನಂದ್ ಅಪಾರ್ಟ್ಮೆಂಟ್. ನಿಯರ್ ಅಬೌಟ್ ಮೋರ್ ದೆನ್ 50 ಫ್ಲ್ಯಾಟ್ಸ್ ಇಸ್ ದೇರ್. ಅಲ್ಲೇ ಈಗ ರೀಡೆವಲಪ್ಮೆಂಟ್ ಸಂಬಂಧ ನಮ್ಮ ಕಡೆ ಅದು ಒಂದು ಕನಸದಿಂದ ಅದು ಪ್ರಾಜೆಕ್ಟ್ ನಮ್ಮದು ಆಗೋದು. ಈಗ ರೀಸೆಂಟ್ಲಿ ಸ್ಟಾರ್ಟ್ ಆಗೋದು, ಹಾರ್ಡ್ಲಿ ವಿದಿನ್ 2-3 ಮಂತ್ಸಲ್ಲಿ ಆಗೋದು ಅದು ಸ್ಟಾರ್ಟ್. ಓಕೆ, ನಾನು ಪಾಲಿಟಿಕ್ಸ್ ಬರ್ತಾ ಇದ್ದೆ. ಇಲ್ಲಿ ಸ್ಟಾಫ್ ಕೂಡ ನಮ್ಮ ಕಡೆ ಹೈಲಿ ಕ್ವಾಲಿಫೈಡ್ ಸ್ಟಾಫ್ ಎಲ್ಲ, MTech, BArch, PE ಎಲ್ಲ ಡಿಗ್ರಿ ಹೋಲ್ಡರ್ ಸ್ಟಾಫ್ಸ್ ಅದಾವರು. ಪ್ಲ್ಯಾನಿಂಗ್, ಡಿಸೈನಿಂಗ್, ಎಸ್ಟಿಮೇಟ್, ಸೂಪರ್ವಿಷನ್ ಅಂದ್ರೆ ವೆಲ್ ಎಕ್ಸ್ಪೀರಿಯನ್ಸ್ ಸ್ಟಾಫ್ ಕೂಡ ಇದ್ದೀವಿ. ಈವನ್ ಲರ್ನರ್ಸ್ ಕೂಡ ತೊಗೊಂಡು, ವೆಲ್ ಎಕ್ಸ್ಪೀರಿಯನ್ಸ್ ಮೀನ್ಸ್ ಲರ್ನರ್ಸ್ ಕೂಡ ತೊಗೊಂಡವ್ರಿಗೆ ಕ್ರಿಯೇಟ್ ಮಾಡ್ತೀವಿ. ಅವ್ರು ಒಂದು ಲೆವೆಲ್ ತೊಗೊಂಬರ್ತೀವಿ, ಅವ್ರ ಓನ್ ಬಿಸ್ನೆಸ್ ಮಾಡಲಿಕ್ಕೆ ಅವ್ರಿಗೆ ಅವ್ರು ಸ್ಟ್ಯಾಂಡ್ ಮಾಡಿಕೊಡ್ತೀವಿ. ಆ ಥರ ಸ್ಟಾಫ್ ಕೂಡ ನಮ್ಮ ಕಡೆ ಇದೆ, ಅವ್ರದಿಂದ ನಮಗೆ ಹೆಲ್ಪ್ ಇದೆ ಇದಕ್ಕೆ. ಓಕೆ, ಅಂದರೆ ನೀವು ವರ್ಕ್ ಮಾಡುವಂಥ ಬಿಸ್ನೆಸ್ನಲ್ಲಿ ವರ್ಕ್ ಮಾಡೋದು ಯಾವುದೋ ಪ್ರಾಜೆಕ್ಟ್ ತೊಗೊಂಡ್ರೆ ಕ್ರೆಡಿಟ್ನು ಕೂಡ ನಿಮ್ಮ ಸ್ಟಾಪ್ ಇದ್ದಲ್ಲೇ RM ಚೌಗಲೆ ಅವರು. ಕರೆಕ್ಟ್. ಸ್ಟಾಪ್ ಇಲ್ಲ ಅಂತ ಹೇಳಿದ್ರೆ ಚೌಗಲೆ ಇಲ್ಲ. ಓಕೆ, ಯಾಕಂದರೆ ನಾನು ಪ್ರಥಮ ವ್ಯಕ್ತಿ ನಾನು ನಿಮ್ಮನ್ನು ನೋಡ್ತಾ ಇರೋದು. ಯಾಕಂತ ಹೇಳಿದ್ರೆ ಸುಮಾರು ಬಿಲ್ಡರ್ಸು, ಸುಮಾರು ಡೆವಲಪರ್ಸು
ಹುಬ್ಳಿ ಧಾರವಾಡ ಆಗಿರಲಿ, ಶಿವಮೊಗ್ಗ ಆಗಿರಲಿ, ದೊಡ್ಡ ದೊಡ್ಡರ ಜೊತೆ ನಾನು ಕೂತಿದ್ದೇನೆ. ನಾನು ಸಂದರ್ಶನ ತಗೊಳ್ಳೋದು ನೋಡಿದರೆ ಅವ್ರು ಹೇಳ್ತಿದ್ರು ಅನೇಕ ರೀತಿಯ ವಿಚಾರಗಳನ್ನ ಜೊತೆ ಹಂಚ್ಕೊತಿದ್ರು. ಆದರೆ ಸ್ಟಾಪಿಗಳಿಗೆ ನಿಮ್ಮ ಹತ್ರ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೆ ಯಾರೂ ಕೂಡ ಕ್ರೆಡಿಟ್ ಕೊಡಲಿಲ್ಲ. ಪ್ರಥಮ ಫಸ್ಟ್ ವ್ಯಕ್ತಿ ಕ್ರೆಡಿಟ್ ಕೊಡ್ತಿದ್ರು. ಓಕೆ, ನಾನು ಪೊಲಿಟಿಕ್ಸ್ ಕಡೆ ಹೋಗ್ತಾ ಇದ್ದೇನೆ. 2023 ಫಸ್ಟ್ ಟೈಮ್ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರಿ. ಯಾಕೆ ಸರ್ ಪಾಲಿಟಿಕ್ಸ್ಗೆ ಯಾಕೆ ಎಂಟ್ರಿ ಕೊಟ್ರಿ? ಪಾಲಿಟಿಕ್ಸ್ ಆ್ಯಕ್ಚುಲಿ ಬರಬೇಕಂತ ರೀಸನ್, ನಮ್ಮ MES 2018 ಹಾರ್ಡ್ಲಿ 18,000 ವೋಟ್ಸ್ ಬಂತು. 2018 ಹಾರ್ಡ್ಲಿ 18,000 ವೋಟ್ಸ್ ಬಂತು. ಎಸ್. ಆವಾಗ ನಮ್ಮ ಮನಸ್ಸಲ್ಲೇ ಬಂತು, ನಮ್ಮ ಸಮಾಜ ಕೂಡ ಈ ಬೆಳಗಾಂ ವಿಭಾಗಲ್ಲೇ ಹೈಯರ್ ಸೈಡ್ ಮರಾಠಿ ಸ್ಪೀಕರ್ಸ್ ಮತ್ತು ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ನಮ್ಮ ಮಂದಿ ಕೂಡ ನಾವು ಒಂದು ಅಪ್ ಲೆವೆಲ್ಸ್ ತೊಗೊಂಬಂದೆ. ಈ ಬೆಳಗಾವು ನಮ್ಮ ಪರವಾಗಿ ಇರಬೇಕು. ಇಲ್ಲಿ ಮರಾಠ ಪವರ್ಸ್ ಮೊದಲೇ ಇದ್ದು ಈಗೂ ಇರಬೇಕಂತ ವಿಚಾರದಿಂದ ನಾವು ಇಲ್ಲಿ ಒಳಗೆ ಬಂದಿದ್ವಿ ಪಾಲಿಟಿಕ್ಸಲ್ಲಿ. ಅದು ಒಂದು. ನೆಕ್ಸ್ಟ್ ಸಾಕಷ್ಟು ಸೋಷಿಯಲ್ ಮಾಡುವಂಥ ಸಮಸ್ಯೆಗಳು ಕೂಡ ಗೊತ್ತಾಯ್ತು. ನಾಟ್ ಓನ್ಲಿ ಮರಾಠಿ, ಆಲ್ ಅದರ್ ಕಾಸ್ಟಿಜಿಯನ್ಸ್ ಕೂಡ. ನಾ ಇಲ್ಲೇ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಸರ್ ಮೇಜರ್ ಪಾರ್ಟ್ ಆಫ್ ಲಿಂಗಾಯತ್ಸ್ ನಮ್ಮ ಕ್ಲೈಂಟ್ಸ್ ಸರ್. ಲಿಂಗಾಯತ ಕ್ಲೈಂಟ್ಸ್ ಮೋರ್ ದೆನ್ 80% ನಮ್ಮ ಕ್ಲೈಂಟ್ಸ್ ಇರಬೇಕಂದ್ರೆ ಲಿಂಗಾಯತ್ಸ್ ಅದಾರು. 20% ಅದರ್ ಕಾಸ್ಟ್. ಅಂದರೆ ಇಲ್ಲಿ ನಾವು ಕಾಸ್ಟಿಜಿಯಮ್ ಮಾಡಲ್ಲ, ಕಾಸ್ಟಿಜಿಯಮ್ ಸಂಬಂಧ ಬರಲ್ಲ. ಜಸ್ಟ್ ಡೆವಲಪ್ಮೆಂಟ್ ಮಾಡಬೇಕು. ಬಡವ್ರ ಮಂದಿದು ಸ್ವಲ್ಪ ಹೆಲ್ಪ್ ಆಗಿ ಅವ್ರ ನಮ್ಮ ಪರವಾಗಿ ಸ್ವಲ್ಪ ಕೆಲಸ ಆಗಬೇಕು. ಯಂಗರ್ಸ್ಗೆ ನೌಕರಿ, ಅದು ಒಂದು ಜಾಬ್ಗಳು ಸಿಗಬೇಕು ಅಂತ ಮನಸ್ಸಿಂದ ವಿಚಾರ ಬಂತು. ಇದು ಕೂಡ ನಾವು ಸೋಷಿಯಲ್ಸಿಗೆ ಮಾಡ್ತಾ ಇದ್ದೀವಿ. ಖರೆ ಆ ಸೋಷಿಯಲ್ಸು ಅಪ್ ಟು ಆಫೀಸ್ ತನಕ ಅದು ಹೋಗಲ್ಲ. ಇನ್ಫ್ಲೂಯೆನ್ಸ್ ಬೇಕಾಗತ್ತೆ. ನಾ ಡೌನ್ ಟು ಅರ್ತ್ ವರ್ಕ್ ಮಾಡಬೇಕು. ಬಡವ್ರಿಗೆ ಇದು ನೌಕರಿ, ಶಾಲೆ ಶಿಕ್ಷಣ, ಫೀಸ್ ಆಗಲಿ ಇದು ಆಗಲಿ ನಮ್ಮ ಪರವಾಗಿ ಆಗಬೇಕಂತ ನಾ ಈ ಪಾಲಿಟಿಕ್ಸಲ್ಲಿ ಬಂದಿದ್ದೀವಿ. ಸರಿ ಸರ್, ಫಸ್ಟ್ ಟೈಮ್ ಯೋಚನೆ ಮಾಡಿದ್ದು, ಫಸ್ಟ್ ಟೈಮ್ ಫ್ಯಾಮ್ಲಿಯಲ್ಲಿ ಡಿಸ್ಕಷನ್ ಮಾಡಿದ್ದು, ನಿಮ್ಮ ಮಿಸಸ್ ಆಗಿರಲಿ, ನೀವು ಆಗಿರಲಿ, ಅಥವಾ ಫಾದರ್ ಮದರ್ ಆಗಿರಲಿ, ಅಥವಾ ಬ್ರದರ್ಸ್ ಆಗಿರಲಿ, ಅವ್ರ ಜೊತೆ ನೀವು ಲಂಚ್ ಟೈಮ್ನಲ್ಲಿ, ಡಿನ್ನರ್ ಟೈಮಲ್ಲಿ ನೀವು ಕೂತಿರ್ತಕ್ಕಂಥ ಸಂದರ್ಭದಲ್ಲಿ, ಅಥವಾ ನಿಮ್ಮ ಹಾಲಿಡೇ ಸಂದರ್ಭದಲ್ಲಿ ಯಾವತ್ತಾದರೂ 2023 ಎಲೆಕ್ಷನ್ಗಿಂತ ಬಿಫೋರ್ ಆಗಿ, ಚುನಾವಣೆಗಿಂತ ಮುಂಚಿತವಾಗಿ, ಸ್ಪರ್ಧೆ ಮಾಡೋಕ್ಕಿಂತ ಮುಂಚಿತವಾಗಿ ಯಾವತ್ತಾದರೂ ನೀವು ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ನಾನು ರಾಜಕೀಯಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತೇಳಿ? ಜಸ್ಟ್ ಹಾರ್ಡ್ಲಿ ಒಂದು 6 months ಬ್ಯಾಕ್ಸ್ ನಾ ಮಾತಾಡಿದ್ದು ಬಿಫೋರ್ ಇಲೆಕ್ಷನ್. ಮನೆಯಲ್ಲಿ ಅದು ಬೇಡ ಅಂದಿದ್ದು. ಆ್ಯಕ್ಚುಲಿ ನೀವು ಆ್ಯಸ್ ಎ ಸೋಷಿಯಲ್ ಮಾಡ್ತೀವಿ ಆ ಪ್ರಕಾರ ಮಾಡ್ಕೊರಿ. ಇದು ರಾಜಕೀಯ ಅಂದ್ರೆ ಟೈಮ್ ಬೇಕು, ಬಿಸ್ನೆಸ್ಸಲ್ಲಿ ಎಫೆಕ್ಟ್ ಆಗುತ್ತೆ, ಅದು ಆಗುತ್ತೆ ಅಂತ ಎಲ್ಲರಿಗೂ ಹೇಳಿದರು. ಮಾತ್ರ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಚರಿತ್ರೆಗಳ ಓದಿದ ಮನುಷ್ಯ. ಜಿಜಾವ್ ಸಾಹೇಬ್ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರು ಏನರ ವಿಚಾರ ಮಾಡ್ತಿದ್ದು ಅಂದ್ರೆ ತಮ್ಮ ಮನಿ ಪುರ್ತ ಈ ಹಿಂದುತ್ವ ಆಗ್ತಾ ಇರ್ತಿದ್ದಿಲ್ಲ. ನಾವು ಕೂಡ ಇರ್ತಿದ್ದಿಲ್ಲ. ಆ ವಿಚಾರ ತಲೆಯಲ್ಲಿ ಬಂತು. ನಾ ಯಾಕೆ ಮಾಡಬಾರ್ದು ಸೇವೆ? ಈಗ ಅವಾಗೇನು ನಾವು ರಾಜಕೀಯ ಮಾಡಿ ಒಂದು ಪ್ರಾಂತ ಇಸ್ಕೋಬೇಕಂತಂದಿಲ್ಲ, ಜನರದ ಸೇವೆ ಮಾಡೋದೈತಿ ಅಷ್ಟೇ. ಆ ವಿಚಾರದಿಂದ ನಾವು ಜನರ ಸೇವೆ ಮಾಡಬೇಕಂತ ವಿಚಾರ ಬಂತು. ಅದಕ್ಕೆ ನಾವು ಹೊರಗೆ ಬಂದ್ವಿ. ನಮ್ಮವ್ರ ಥರ ಒಬ್ಬರ ವೇಸ್ಟ್ ಆಗಿದ್ರೆ ಪರವಾಗಿಲ್ಲ, ಖರೆ ಜನರ ಸೇವೆ ಆಗಬೇಕಂತ ವಿಚಾರದಿಂದ ನಾವು ಹೊರಗೆ ಬಂದ್ವಿ, ಡೈರಿಂಗ್ ಮಾಡಿದ್ವಿ. ಓಕೆ, ಫಸ್ಟ್ ಟೈಮ್ ಸ್ಪರ್ಧೆ ಮಾಡಿದ್ರಿ, ನಾಮಪತ್ರ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿದ್ರಿ, MES ಪಕ್ಷೀಯ ಸಪೋರ್ಟು ಮತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರಿ, ಪ್ರಚಾರಕ್ಕೆ ಹೋಗ್ತಾ ಇದ್ರಿ, ಡೋರ್ ಟು ಡೋರ್ ಕ್ಯಾಂಪೇನಿಂಗ್, ಅಪೋಸಿಟ್ನಲ್ಲಿ BJP, ಕಾಂಗ್ರೆಸ್, JDS ಇದ್ದಂಥ ಸಂದರ್ಭದಲ್ಲಿ ನಿಮಗೆ RM ಚೌಗಲೆ ಅವರಿಗೆ ನೀವು ನನಗೆ ಒಂದು ವೋಟ್ ಕೊಡಿ ಅಂತ ನೀವು ಕೇಳಿದ್ರಿ. ಮತದಾರರು ನಿಮಗೆ ಯಾವ ರೀತಿ ಭರವಸೆ ಕೊಡ್ತಿದ್ರು ಮತ್ತು ಅದರ ಜೊತೆಯಲ್ಲೂ ಕೂಡ ಒಂದು ಕ್ವಶನ್ ಕೊಡ್ತಿದ್ರು. ಮತ ಕೊಡ್ತೀವಿ, ಆ ಒಂದು ಕ್ವಶನ್ ಇದೆ, ಆ ಕ್ವಶನ್ ಪೂರ್ಣ ಮಾಡಿ, ಆ ಕ್ವಶನ್ಗೆ ಆನ್ಸರ್ ಕೊಡಿ ಅಂತ ನಿಮ್ಮ ಮುಂದ್ಗಡೆ ಇಡ್ತಿದ್ರು. ಆ ಕ್ವಶನ್ಗೆ ಏನಂತಿದ್ರೆ ಅಲ್ಲಿಯ ಮೇಜರ್ ಡೆವಲಪ್ಮೆಂಟ್. ಕರೆಕ್ಟ್. ಆ ಮೇಜರ್ ಡೆವಲಪ್ಮೆಂಟ್ ಏನಂತ ಹೇಳಿದ್ರೆ, ನೀವು ಇಂಜಿನಿಯರ್ ಆಗಿದ್ದೀರಿ, ನಿಮಗೆ ಅರ್ಥ ಆಗುತ್ತೆ. ಅವರು ಇಂಜಿನಿಯರ್ ಅಲ್ಲ, ಪೊಲಿಟಿಕ್ಸ್ ಮ್ಯಾನ್, ಅವ್ರಿಗೆ ಪೊಲಿಟಿಕ್ಸ್ ಮಾತ್ರ ಗೊತ್ತು. ನೀವು ಇಂಜಿನಿಯರ್ ಇದ್ದೀರಿ, ಇಂಜಿನಿಯರಿಗೆ ಯಾವ ಈಟನ್ನು, ಯಾವ ಬ್ಲಾಕ್ಸನ್ನು, ಯಾವ ಫೀವರ್ಸನ್ನು ಎಲ್ಲಿ ಹಚ್ಚಿದರೆ ಯಾವ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಚೌಗಲೆ ಅವರೇ ನಿಮಗೆ ಗೊತ್ತಿದೆ. ಒಂದು ಓಟು ಕೊಡೋದು ನಾವು ನಿಮಗೆ ಖಚಿತ, ನೀವು ನಮ್ಮ ಪ್ರಶ್ನೆಗೆ ಉತ್ತರ ಕೊಡೋದು ನಿಶ್ಚಿತ ಅಂತ ನಿಮ್ಗೊಂದು ಹೇಳಿದರು. ಆ ಹೋಗಬೇಕಾದ ಸಂದರ್ಭದಲ್ಲಿ ಯಾವ್ಯಾವ ಕ್ವಶನರ್ಗಳನ್ನು
ನಿಮ್ಮ ಮೇಲೆ ಬರ್ತಾ ಇತ್ತು. ಆ ಕ್ಷೇತ್ರದ ಮತದಾರರು ಡೆವಲಪ್ಮೆಂಟ್ ರೀತಿಯಿಂದ ಅಭಿವೃದ್ಧಿ ಕೆಲಸ ಇದು ಬೇಕು ಅದು ಬೇಕು ಅನ್ನೋಂಥ ರೀತಿಯಿಂದ ನಿಮ್ಮ ಮೇಲೆ ಕ್ವಶನ್ಗಳನ್ನು ಹಾಕ್ತಾ ಇದ್ರು. ಯಾವ ಕ್ವಶನ್ಗಳು? ಮೇಜರ್ಸ್ ಇಲ್ಲೇ ಕೇಳಿದೆ. ನಾವು ಹೋಗಿದ ನಂತರ ಇಲ್ಲಿ ಹಳ್ಳಿಗಳು ಜಾಸ್ತಿ. ಬೆಳಗಾಂ ಸಿಟಿದಿಂದ ನಿಯರ್ ಅಬೌಟ್ 50 ಕಿಲೋಮೀಟರ್ಸ್ ಅಂದ್ರೆ ನಮ್ಮ ಕ್ಷೇತ್ರ. ಹೌದು. ಅಲ್ಲಿ ಹುಡುಗರಿಗೆ ಬಸ್ಸಸ್ ಸಮಸ್ಯೆ ನಂಬರ್ 1 ಸಮಸ್ಯೆ. ದೂರ ಹಳ್ಳಿದವ್ರದ್ದು ಫಸ್ಟ್ ಕ್ವಶನ್ ಇದೆ. ಅಂದರೆ ನಮ್ಮ ಸ್ಟೂಡೆಂಟ್ಸ್ ಅಲ್ಲಿ ಹುಡುಗರಿಗೆ ಸ್ಕೂಲ್ ಬೆಳಗಾಂಗೆ ಹೋಗ್ತಾರೋ, ಬೆಳಗ್ಗೆ 7 ಗಂಟೆಗೆ ಹೋಗಬೇಕು, 10 ಗಂಟೆಗೆ ಸ್ಕೂಲ್ ಇದ್ದರೂ ಕೂಡ ರಾತ್ರಿ ಸಾಯಂಕಾಲ 5 ಗಂಟೆಗೆ ಬಿಟ್ಟಿದ್ರು ಕೂಡ ರಾತ್ರಿ 10 ಗಂಟೆ ತನಕ ನಮ್ಮ ಹುಡುಗರು ಬರ್ತಾರೆ. ಅದಕ್ಕೆ ಬಸ್ಸಸ್ ಸರ್ವಿಸ್ ಇಂಪಾರ್ಟೆಂಟ್. ಇಲ್ಲಿಯವ್ರಿಗೆ ಯಾರೂ ಮಾಡಿಲ್ಲ, ಅದು ಒಂದು ಮಾಡಿರಿ. ದೂರಿಂದ ಹಳ್ಳಿದವರು ರಸ್ತೆಗಳು ಆ್ಯಂಡ್ ಎಲೆಕ್ಟ್ರಿಸಿಟಿ ಮೇಜರ್ ನಮ್ಗೆ ಕೇಳಿದಂದ್ರೆ ಇದನ್ನೇ ಮೇಜರ್ ಕೇಳಿದ್ದಾರೆ. ಇದು ಅಂದರೆ ಡೆವಲಪ್ಮೆಂಟ್ ಪೈಕಿ ಮ್ಯಾಕ್ಸಿಮಮ್ ನೀರಾವರಿ, ಹೊಲ ಸಂಬಂಧಿದು ಎಲೆಕ್ಟ್ರಿಸಿಟಿ ಇರಲಿಲ್ಲ, 24 hours ಇರಲ್ಲ. ರಾತ್ರಿ ಎಲೆಕ್ಟ್ರಿಸಿಟಿ ಕೊಡ್ತಾರೋ, ಡೇ ಟೈಮ್ನಲ್ಲೇ ಕೊಡ್ರಿ. ಯಾಕಂದರೆ ಇಲ್ಲೇ ಇವು ಆ್ಯನಿಮಲ್ಸ್ಗಳು, ಜಂಗ್ಲಿ ಆ್ಯನಿಮಲ್ಸ್ಗಳು ಅಲ್ಲೇ ನಮ್ಮ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವೆಲ್ಲ ಹಳ್ಳಿದಿಂದನೂ ಬಂದಿದ್ದು. ಕ್ವೆಶನ್ಸ್ ಇದು ಜಾಸ್ತಿ ಇದ್ದು. ಸರಿ, ಆವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2ನೇ ಬಾರಿಗೆ ಸ್ಪರ್ಧೆ ಮಾಡಿದರು. 1,07,619 ಮತವನ್ನು ಅವರು ಪಡೆದುಕೊಂಡರು. ಆವಾಗ ನಿಮ್ಮ ಅಪೋಸಿಟ್ಗೆ ಇದ್ದಿರ್ತಕ್ಕಂಥ BJP ನಿಮ್ಮ ಅಪೋಸಿಟ್ಗೆ ಅವರು ತಗೊಂಡಿರ್ತಕ್ಕಂಥ 51,603 ಮತಗಳನ್ನು ನಾಗೇಶ್ ಅವರು. ಹೌದು. ಸೆಕೆಂಡ್, ನೀವು ತಗೊಂಡಿರ್ತಕ್ಕಂಥ 41,500. ಕಾಂಗ್ರೆಸ್ಸಿಗೆ ನಿಮಗೆ ಡಿಫ್ರೆನ್ಸ್ ಆಗಿರ್ತಕ್ಕಂಥ ಓಟುಗಳನ್ನು ನೋಡಿದಾಗ 66,119 ಮತಗಳನ್ನು. ಒಂದು ವೇಳೆ ಆ ಕ್ಷೇತ್ರದಲ್ಲಿ ನಿಮ್ಮ ಪ್ರಾಬಲ್ಯ, ನಿಮ್ಮ ಶಕ್ತಿ, ನಿಮ್ಮ ಮರಾಠ ಏಕೀಕರಣದ ಆಂದೋಲನ ಮತ್ತು ಛತ್ರಪತಿ ಶಿವಾಜಿಯವರ ವಚನಗಳು ಮತ್ತು ಛತ್ರಪತಿ ಶಿವಾಜಿಯವರ ಹಿಂದುತ್ವವಾದಿಯ ವಿಷಯಗಳನ್ನು ಸರಿಯಾದ ರೀತಿಯಿಂದ ಮತದಾರರಿಗೆ ತಲುಪಿದರೆ ನಿಮ್ಮ ಗೆಲುವು ಎಷ್ಟು ಖಚಿತ ಇತ್ತು ಸರ್? ಆ್ಯಕ್ಚುಲಿ ಏನಾಯ್ತು, 10ನೇ ತಾರೀಕು ವೋಟಿಂಗ್ ಇತ್ತು. ಇಂಟೆಲಿಜೆನ್ಸಿ ರಿಪೋರ್ಟ್ ಪ್ರಕಾರ 6ನೇ ತಾರೀಕುವರೆಗೆ ಚೌಗ್ಲೆ ಇಸ್ ವಿನ್ನಿಂಗ್, ನಂಬರ್ 1 ವಿನ್ನಿಂಗ್ ಅಂತ ಬಂದಿತ್ತು. ಆವಾಗ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಕಾರ್ಡ್ ಪ್ಲೇ ಆಗಿತ್ತು. 5 ಗ್ಯಾರಂಟಿ. ಹಾಂ, ಪಂಚ್ ಗ್ಯಾರಂಟಿ ಇದು ಪ್ಲೇ ಆಗಿತ್ತು. ಮಂದಿ ಅದು ದುಡ್ಡು ಸಂಬಂಧ, ಗ್ಯಾರಂಟಿ ಸಂಬಂಧ ಕಾಂಗ್ರೆಸ್ ಡೈವರ್ಟ್ ಆಯಿತು. ಇಷ್ಟು ದೊಡ್ಡ ಪಕ್ಷ BJP ಕೂಡ ಅಲ್ಲಿ ಹಿಂದೆ ಉಳಿತು. ಅಂದ್ರೆ ಇದು 5 ಗ್ಯಾರಂಟಿಗಳು ಇದು ವರ್ಕ್ ಮಾಡಿದ್ದು. ಆವಾಗ ಜಸ್ಟ್ ಇವನ್ ಇವರು ರಾಷ್ಟ್ರೀಯ ಪಕ್ಷದವರು ರೊಕ್ಕ ಕೂಡ ಸಾಕಷ್ಟು ಹಂಚಿದರು. ನಾವು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್, ನಮ್ಮ ಯಾವುದೂ ಒಂದು ಬಿಸ್ನೆಸ್ ಬೇರೆ ಇದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಟ್ಟು ಯಾವುದೂ ಇಲ್ಲ. ನಮ್ದು ಎಷ್ಟು ಇನ್ಕಮ್ ಇಯರ್ಲಿ ಇದೆ ಅದು ಪ್ರಾಪರ್ ಆಗಿ ವೈಟ್ನ ಹಾಕಿ ಇದು ವರ್ಕ್ ಮಾಡಿದ್ದೀವಿ. ಮತ್ತು ಇದು ಫಸ್ಟ್ ಟೈಮ್ ನಮ್ದು ಇದು ಒಂದು ಎಕ್ಸ್ಪೀರಿಯನ್ಸ್ ಕೂಡ, ಇದು ನಮಗೆ ಎಕ್ಸ್ಪೀರಿಯನ್ಸ್ ಕೂಡ ಆಯ್ತು, ಅನುಭವ ಆಯ್ತು. ಈಗ ನೆಕ್ಸ್ಟ್ ಟೈಮ್ ನಾವು ಇವಾಗ ಹೊಂಡ್ರೋವಾಗ ನಾವು ಏನು ಪ್ಲ್ಯಾನ್ ಮಾಡಬೇಕು, ಏನು ಎಲ್ಲ ಇದು ನಾವು ಪ್ರೀ ಪ್ಲ್ಯಾನ್ ಮಾಡಿದ್ದೀವಿ. ನೆಕ್ಸ್ಟ್ ಟೈಮ್ ಮಾತ್ರ ಮಂದಿಗೆ ಈಗ ಆರೆಂಜ್ ಚೌಗ್ಲಿ ಯಾರಂತ ಈಗ ಗೊತ್ತಾಗಿದೆ, ಫಸ್ಟ್ ಟೈಮ್ ಗೊತ್ತಾಗಿಲ್ಲ. ಈಗ ಪರಿಚಯ ಮಾಡ್ಕೊಳಕತ್ತಾರು. ಅರೆ ನಮ್ಮ ಸೈಡ್ದಿಂದ ತಪ್ಪಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು 5 ಗ್ಯಾರಂಟಿದಿಂದ ನಾವು ಹೋಗಿದ್ದೀವಿ, ಅಲ್ಲೇ ನಮ್ಮ ಮಿಸ್ಟೇಕ್ಸ್ ಆಗಿದೆ, ನಮ್ಮ ಹುಡುಗರಿಗೆ ನಾವು ಓಟ್ಸ್ ಕೊಟ್ಟಿಲ್ಲ, ಅವ್ರನ್ನ ನುಕ್ಸಾನ್ ಮಾಡಿದ್ದೀವಿ, ಒಂದು ಒಳ್ಳೇದು ಮನುಷ್ಯರನ್ನ ಇದನ್ನು ಮಾಡಿದ್ದೀವಿ ಅಂತ ಅವ್ರಿಗೆ ಸದ್ಯ ಹೇಳ್ತಾ ಇದ್ದಾರೆ. ಮುಂದೆ ನೋಡ್ಕೊಂಡು ಅವ್ರ ಆಶೀರ್ವಾದದಿಂದ ಈ ಸೇವೆ ಸಿಕ್ತಂದರೆ ಎಲ್ಲರದ್ದು ಹೆಂಗೆ ನಮ್ಮ ಡೆವಲಪ್ಮೆಂಟ್ ಮಾಡಬೇಕು, ಉದ್ಧಾರ ಮಾಡಬೇಕು, ಅವ್ರ ಏನು ಸಮಸ್ಯೆಗಳು ನಿವಾರಣೆ ಮಾಡಬೇಕು ಅದನ್ನ ನಿಯೋಜನೆ ಮಾಡ್ತಾಯಿದ್ದೀವಿ. ಓಕೆ ಸರ್, ಒಂದು ವೇಳೆ ನಿಮಗೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಅವಕಾಶ ಸಿಕ್ಕಿದರೆ ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಆಗಿರಲಿ, ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಸುವರ್ಣ ವಿಧಾನಸೌಧ ಬೆಳಗಾವಿ ಆಗಿರಲಿ, 2 ಕಡೆ ಹೋಗುವಂಥ ಅವಕಾಶ ಸಿಕ್ಕಿದರೆ ಮೊದಲನೆಯ ಡೆವಲಪ್ಮೆಂಟ್, ಮೊದಲನೆಯ ಅಭಿವೃದ್ಧಿ, ಮೊದಲನೆಯ ನಿಮ್ಮ ಒಂದು ಕೆಲಸ ಯಾವ ವಿಷಯದಲ್ಲಿ ಪ್ರಾರಂಭ ಮಾಡಬೇಕಂತ ಅಂದ್ಕೊಂಡಿದ್ರಿ? ಫಸ್ಟ್ ಪ್ರಿಫರೆನ್ಸ್ ನಾವು ಎಜುಕೇಷನ್ ಸಂಬಂಧ ಕೊಟ್ಟಿದ್ದು. ಫಸ್ಟ್ ಪ್ರಿಫರೆನ್ಸ್ ಎಜುಕೇಷನ್, ನಂತರ ಫಾರ್ಮರ್ಸ್ ಸಂಬಂಧ ವಾಟರ್ ಸಪ್ಲೈ, ಅದು ಫಾರ್ಮರ್ಸ್ಗೆ ಎಲೆಕ್ಟ್ರಿಸಿಟಿ, ಆನಂತರ ರೋಡು, ಅದು ಇದು ಏನೇನು ಡೆವಲಪ್ಮೆಂಟ್ಸ್, ಹಾಸ್ಪಿಟಲ್ಸು, ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ನ ಇದನ್ನು ಮಾಡ್ಕೊಂಡಿದ್ದೆ. ಓಕೆ, ಈಗ ಇದ್ದಿರ್ತಕ್ಕಂಥ ರಾಜ್ಯ ಸರ್ಕಾರ
ಮತ್ತು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ 2 ಟರ್ಮ್ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಮತ್ತು ಈ ರಾಜ್ಯ ಸರ್ಕಾರದಿಂದ ನಿಮ್ಮ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಅಭಿವೃದ್ಧಿ ಡೆವಲಪ್ಮೆಂಟ್ ಯಾವ್ಯಾವ ಆಗಿದ್ದಾವೆ? ಅವ್ರು ಫಸ್ಟ್ ಟರ್ಮಲ್ಲೇ ವರ್ಕ್ ಚಲೋ ಮಾಡಿದರು. ಫಸ್ಟ್ ಟರ್ಮ್ 2018ಇಂದ 2023 ಡೆವಲಪ್ಮೆಂಟ್ ಚಲೋ ಮಾಡಿದೆ. ಈಗ 1.5 ವರ್ಷ ಆಯಿತು, ಒಂದು ಸಿಂಗಲ್ ವರ್ಕ್ ಇಲ್ಲ. ನಾವು ಸಾಕಷ್ಟು ಗಲಾಟೆ ಸ್ಟ್ರೈಕ್ಸ್ ಮಾಡಿ ರೋಡ್ಗಳು ಪ್ಯಾಚ್ ವರ್ಕು, ಆ ರೋಡ್ ಒಳಗಡೆ ನಾವು ಟ್ರೀಸ್ ಪ್ಲಾಂಟೇಶನ್ ಮಾಡ್ಕೊಂಡಿವಿ. ಸಾಕಷ್ಟು ಸಮಸ್ಯೆಗಳಿದಾವೆ ನಮ್ಮ ಇದು ಗ್ರಾಮೀಣ ಕ್ಷೇತ್ರಕ್ಕೆ. ಈಗ ಮಾತ್ರ ಅವ್ರದ್ದು ಲಕ್ಷ್ಯ ಇಲ್ಲ. ಮತ್ತು ಇವನ್ ಈಗ 5 ಗ್ಯಾರಂಟಿ ಕೂಡ ಸರಿ ನಡೆಸ್ತಾ ಇಲ್ಲ. ಮಂದಿಗೆ ಪ್ರಾಪರಾಗಿ ಅದು ಅಮೌಂಟ್ ಬರ್ತಾ ಇಲ್ಲ. 5 ಗ್ಯಾರಂಟಿ ಮ್ಯಾಕ್ಸಿಮಮ್ ಫೇಲ್ಯೂರ್. ಇವನ್ ರಾಜ್ಯದಲ್ಲಿ ಫೈನಾನ್ಸಿಯಲಿ ಪ್ರಾಬ್ಲಮ್. ಯಾವುದೂ ಡೆವಲಪ್ಮೆಂಟ್ ಅಂದ್ರೆ ವರ್ಕ್ ಅವ್ರು ಟೆಂಡರ್ಸ್ಗಳು ಇದು ಮಾಡ್ತಾ ಇಲ್ಲ. ಹಳ್ಳಿಯಲ್ಲಿ ಇದು ಪ್ರಾಬ್ಲಮ್ಸ್ ಇದಾವೆ. ಆ ಡೆವಲಪ್ಮೆಂಟ್ ನಮ್ಗೆ ಇದು ಸ್ಟ್ರೈಕ್ ಮಾಡ್ಬೇಕಂತ ಮಾಡ್ತಾ ಇದ್ದೀವಿ ನಾವು. ಪ್ರತಿ ಊರಲ್ಲಿ ಸ್ಟ್ರೈಕ್ ಆಗ್ತಾ ಇದೆ, ಪ್ರತಿ ಊರಲ್ಲಿ. ಮೇನ್ ರೋಡ್ ಇವನ್ ಅವ್ರು ದಿವಸ ಹೋಗೋದು ಬರೋದು ದಾರಿ ಕೂಡ ಇವತ್ತು ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅವರು. ಅಧಿವೇಶನ ಇದೆ ಅಂದ್ಕೊಡ್ಲಿ, ಇಲ್ಲಂತಿದ್ರೆ ಇಲ್ಲ, ರೋಡೇ ಇರಲಿಲ್ಲ. ನಾವು ಸಾಕಷ್ಟು ಈ ಥರ ಅಂದ್ರೆ ಬರೀ ಒಂದೇ ರೋಡ್ ಇಲ್ಲ, ಇಡೀ ನಮ್ಮ ತಾಲೂಕಾ ಗ್ರಾಮೀಣ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಅಂದ್ರೆ ಈಗ ಬಿಗ್ ಝೀರೋ ಆಗಿದೆ. ಎಸ್, ಮೋದಿ ಸರ್ಕಾರ 3rd ಟರ್ಮ್ 11 ಇಯರ್ NDA ಸರ್ಕಾರ. ಆ ಸರ್ಕಾರದಿಂದ ಸುರೇಶ್ ಅಂಗಡಿ, ಅಣ್ಣಾ ಸಾಬ್ ಜೊಲ್ಲೆ, ಡೆಪ್ಯೂಟಿ ಕ್ಯಾಂಡಿಡೇಟ್ ಅಣ್ಣಾ ಸಾಬ್ ಜೊಲ್ಲೆ, ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಇಲ್ಲಿ ಜಗದೀಶ್ ಶೆಟ್ಟರ್, ಇವರಿಂದ ವಿಶೇಷವಾಗಿ ನಿಮ್ಮ ಬೆಳಗಾವಿ ಟೋಟಲ್ ಲೋಕಸಭಾ ಕ್ಷೇತ್ರಕ್ಕೆ ಯಾವ ಅಭಿವೃದ್ಧಿ, ಯಾವ ಕೆಲಸ ವಿಶೇಷವಾಗಿ ಇಲ್ಲಿ ಆಗಿದೆ ಲೋಕಸಭಾ ಕ್ಷೇತ್ರದಿಂದ? ಈ ಲೋಕಸಭಾ ಕ್ಷೇತ್ರ ಆಗಿದ ನಂತರ ಯಾವುದೂ ಡೆವಲಪ್ಮೆಂಟ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅವರು. ಯಾರು? ಜಗದೀಶ್ ಶೆಟ್ಟರ್ ಯಾವುದಕ್ಕಂದ್ರೆ ಇಲ್ಲಿ ಸಣ್ಣ ಪುಟ್ಟು ಎಂಟರ್ ಮಾಡ್ತಾ ಇರ್ಬೋದು. ಮಾತ್ರ ಮೇಜರ್ ಪಾರ್ಟ್ ಲಾಸ್ಟ್ ಟರ್ಮಲ್ಲೇ ಸುರೇಶ್ ಅಂಗಡಿಜಿದ್ದು, ಆವಾಗ ಮತ್ತು ಮಂಗಳ ಅಂಗಡಿಯವರು, ಆವಾಗ ನಮ್ಮ ರೈಲ್ವೆ ಓವರ್ ಬ್ರಿಡ್ಜ್ ಆಗಿದ್ದು, ರೈಲ್ವೆ ಸ್ಟೇಷನ್ ಡೆವಲಪ್ಮೆಂಟ್ ಆಯಿತು, ಏರ್ಪೋರ್ಟ್ ಡೆವಲಪ್ಮೆಂಟ್ ಆಯಿತು. ಅದು ಒಳ್ಳೆ ಕೆಲಸ ಆಗಿದ್ದು ಆ ಪೀರಿಯಡಲ್ಲಿ. ಇನ್ನು ಇವರು ಮಾಡ್ಬೋದು, ಮಾತ್ರ ಇನ್ನು ಫಂಡ್ಸ್ ಅದು ಬೆಳಗಾಂ ಕ್ಷೇತ್ರಕ್ಕೆ ಬಂದಿಲ್ಲ. ಏರ್ಪೋರ್ಟ್ ಡೆವಲಪ್ಮೆಂಟ್ ಸಂಬಂಧ 1000 ಗಂಟಲೆ ಎಕರ್ಸ್ ಜಾಗ ಅವರು ತೊಗೊಳ್ಳೋಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಇವನ್ ಓವರ್ ಬ್ರಿಡ್ಜ್ ಆಗೋದಿದೆ, ಅದು ಕೂಡ ಇದೆ. ನ್ಯಾಷನಲ್ ಹೈವೇಸ್ ಇದೆ. ಯಾವುದೂ ವರ್ಕ್ ಅಂದ್ರೆ ಝೂಮ್ ಆಗಿ ಯಾವುದು ಸ್ಟಾರ್ಟ್ ಆಗಿಲ್ಲ ಇನ್ನವರೆಗೆ. ಎಸ್, ಓಕೆ. RM ಚೌಗ್ಲೆ ಅವರು, ಈ ಕಾಂಗ್ರೆಸ್ನ 5 ಗ್ಯಾರಂಟಿಯಿಂದ ನೀವು ಸೋತಿದ್ದೀರಿ, ಅದೇ ಡಿಫೀಟ್ ಆಗಿದ್ದೀರಿ. ಮುಂದೆ ಬರುವಂಥ 28ರ ಚುನಾವಣೆ, 1 ನೇಷನ್ 1 ಚುನಾವಣೆ, ನರೇಂದ್ರ ಮೋದಿ ಕಾನ್ಸೆಪ್ಟ್, ಹೌದಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇದು ಬರಬೇಕಾ ಬರಬಾರ್ದು? ಆ್ಯಕ್ಚುಲಿ ನಮ್ಮ ಪ್ರಕಾರ ಬರಬೇಕಂತ ವಿಚಾರ ಮಾಡ್ತೀವಿ. ಯಾಕೆ? ರೀಸನ್ ಅಂದ್ರೆ ದೇಶ ಒಂದೇ ಟೈಮ್ ಇಲೆಕ್ಷನ್ ಆಗಿದೆ ಅಂದ್ರೆ ಇದು ಫೈನಾನ್ಸಿಯಲ್ ಇದನ್ನು ಖರ್ಚು ಬೀಳತ್ತೆ ನಮ್ದು ಕಂಟ್ರಿ ಮೇಲೆ. ಅದು ಒಂದು ಸೇವಿಂಗ್, ಅದು ಒಂದು 1 ನೇಷನ್ 1 ಇಲೆಕ್ಷನ್. ಆ ಥರಲ್ಲೇ ಒಂದೇ ಟೈಮ್ ಇಲೆಕ್ಷನ್ ಆಗಿ ಅಂದರೆ ಜನರದ ಟೈಮ್ ಕೂಡ ವೇಸ್ಟ್ ಆಗಲ್ಲ, ಕವರ್ ಆಗುತ್ತೆ, ಎಕ್ಸ್ಪೆನ್ಸಿಸ್ ಕಮ್ಮಿ ಆಗುತ್ತೆ. ಈ 1 ಇಲೆಕ್ಷನ್ 1 ನೇಷನ್ ಆಗಲೇಬೇಕು ಅಂತ ನಮ್ಮ ವಿಚಾರ. ಓಕೆ. 33% ಮಹಿಳಾ ರಿಸರ್ವೇಷನ್, ಇದರ ಬಗ್ಗೆ RM ಚೌಗ್ಲೆ ಅವರ ವಿಚಾರ ಏನು? ಕೊಡಬೇಕಂತ ನಮ್ಮದು ವಿಚಾರ. ಈಗ ಯಾಕಂದರೆ ಎಲ್ಲ ಮಹಿಳೆಯರಿಗೆ ಮೊದಲೇ ಪುರುಷಗಳ ಮುಂದೆ ಬರ್ತಿದ್ದು, ಈಗ ಮಹಿಳೆಯರಿಗೆ ಕೂಡ ಯಾವುದೂ ಸಾಮಾಜಿಕ ಕಾರ್ಯ ಆಗಲಿ, ಸೋಷಿಯಲ್ ಆಗಲಿ, ರಾಜಕೀಯ ಆಗಲಿ, ಎಲ್ಲ ಕೂಡ ಅವ್ರ ಫ್ರಂಟಲ್ಲಿ ಆದವರು. ಅವರು ಸೆಕೆಂಡ್ಲೆಲ್ಲ ಕುಣಿಸೋಕ್ಕಿಂತ 33% ಮಾಡಿದ್ದಕ್ಕೆ ಇವನ್ 50% ಮಾಡಿದ್ದು ಕೂಡ ಪರವಾಗಿಲ್ಲ ನಮ್ಮದು ವಿಚಾರ. ಹಾಂ, ಬ್ಯಾಲೆನ್ಸ್ ಹೋಗಬೇಕಂತ ನಮ್ಮದು ವಿಚಾರ. ಓಕೆ. RM ಚೌಗ್ಲೆ ಅವರು ಒಂದು ವೇಳೆ ಈ ಕ್ಷೇತ್ರ ಬಿಟ್ಟು ಈ ಕ್ಷೇತ್ರ ಮಹಿಳಾ ರಿಸರ್ವ್ ಆದರೆ ಪಕ್ಕಕ್ಕಿರುವಂಥ ಉತ್ತರ ಕ್ಷೇತ್ರ ಸ್ಪರ್ಧೆಗೆ ಸಿದ್ಧ ಆಗ್ಬೋದಾ? 100% ಮಾಡೋದು. ಆವಾಗ ಏನು ಮಾಡಬಹುದು ಚೌಗ್ಲೆ ಅವರು? ಆ್ಯಕ್ಚುಲಿ ಇಲ್ಲಿ ಬೆಳಗಾಮಲ್ಲಿ ಗ್ರಾಮೀಣ್, ಸೌತ್ ಆ್ಯಂಡ್ ನಾರ್ತ್ 3 ಕ್ಷೇತ್ರ ಇದೆ. ನಾವು ಯಾವುದೂ ಕ್ಷೇತ್ರ ನಿಂದಿರ್ಬೋದು, ಯಾಕಂದರೆ ಈಗ ಬ್ರ್ಯಾಂಡ್ ಆಗಿದ್ದೀವಿ. ನಾ ಬೆಳಗಾಂ RM ಚೌಗ್ಲೆ ಅಂದರೆ ಯಾರಿಗಾದ್ರೂ ಗೊತ್ತು. ಯಾವುದು ಕ್ಷೇತ್ರ ನಾವು ನಿಲ್ಲಿಸಿದ್ರು ಕೂಡ ಈಗೇನು ಪ್ರಾಬ್ಲಮ್ ಇಲ್ಲ. ಮೊದಲೇ ಪರ್ಟಿಕ್ಯುಲರ್ ನಾಗೆ ಸಮ್ ಏರಿಯಲ್ಲಿ ನಾವಿದ್ದು
ಈಗ ಎಲ್ಲ ಕಡೆ ಬ್ರ್ಯಾಂಡ್ ಆಗಿದ್ದೀವಿ. ಕ್ಲೀನ್ ಚೀಟ್ ಪರ್ಸನ್ ಅಂತ ಅವರೇ ಹೇಳ್ಕೊಳಕತ್ತಾರು. ಎಜುಕೇಟೆಡು, ಕ್ಲೀನ್ ಚೀಟು, ಸರ್ವಿಸ್ ರಿಲೇಟೆಡ್ ಪರ್ಸನ್ ಅಂತ ಈಗ ಚರ್ಚೆ ಇದೆ. ನೋಡ್ಕೊಳ್ಳೋನು. ನೀವೆಲ್ಲರಿಗೂ ದೇವರ ಸಾಥ್ ಕೊಟ್ಟಂದ್ರೆ ಜನರದ ಸೇವೆ ಮಾಡೋದು ಒಂದು ಉದ್ದೇಶದಿಂದ ಯಾವುದೋ ಕ್ಷೇತ್ರನ ವರ್ಕ್ ಮಾಡೋದು ನಮ್ಮ ಇದಲ್ಲಿದೆ. ಓಕೆ, ಒಂದು ವೇಳೆ RM ಚೌಗಲಿ ಅವರಿಗೆ ಫಸ್ಟ್ ಟರ್ಮ್ನಲ್ಲಿ ಡಿಫೀಟ್ ಆಗಿದೆ, ಸೆಕೆಂಡ್ ಟರ್ಮ್ನಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ, ಯಾವ ರೀತಿ ಸಂಜಯ್ ಪಾಟೀಲ್ ಅವರಿಗೆ ಅವಕಾಶ ಮಾಡಿಕೊಟ್ರು, ಸಂಜಯ್ ಪಾಟೀಲ್ ಅವರಿಗೆ 2 ಟರ್ಮ್ ಅವಕಾಶ ಮಾಡಿಕೊಟ್ರು 2018ಇಂದ 2023ವರೆಗೆ. ಸರ್ 2004 2004ಇಂದ 2008ದಿಂದ 2014 2008ನಿಂದ 2013 13ಇಂದ 18 2 ಟರ್ಮ್ ಸಂಜಯ್ ಪಾಟೀಲ್ ಅವರಿಗೆ, 2 ಟರ್ಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಕಾಶ ಮಾಡಿಕೊಟ್ರು. ಅದೇ ರೀತಿ ಒಂದು ಬಾರಿ ಡಿಫೀಟ್ ಆಗಿದ್ದಾರೆ, ಸೆಕೆಂಡ್ ಟರ್ಮ್ ಒಂದು ಅವಕಾಶ ಮಾಡಿಕೊಡೋಣ ಅಂತ RM ಚೌಗಲಿ ಅವರಿಗೆ ಅವಕಾಶ ಮಾಡಿಕೊಟ್ರೆ 5 ವರ್ಷದಲ್ಲಿ ಯಾವ ರೀತಿ ಈ ಕ್ಷೇತ್ರಕ್ಕೆ ಕೆಲಸ ಕಾರ್ಯಗಳಲ್ಲಿ ಮಾಡೋದರಲ್ಲಿ, ಡೆವಲಪ್ಮೆಂಟ್ ಇನ್ಕ್ರೀಸ್ ಮಾಡೋದರಲ್ಲಿ ಯಶಸ್ವಿ ಆಗಬಹುದು? ಸರ್ 100% ಆಗೋದು. ಯಾಕಂದರೆ ನಾವು ವರ್ಕರ್ ಆ್ಯಕ್ಚುಲಿ. ಇಲ್ಲೇ ಸಾಕಷ್ಟು ರಾಜಕೀಯ ಕ್ಷೇತ್ರದಾಗ ನೋಡಿದ ನಂತರ ಬಿಸ್ನೆಸ್ ಮಾಡೋರು ಮಂದಿ ಜಾಸ್ತಿ ಅದಾರು. ಪಾಲಿಟಿಷಿಯನ್ ಆ್ಯಸ್ ಎ ಬಿಸ್ನೆಸ್ ಅಂತ ತಿಳ್ಕೊಂಡಾರು. ಮಾತ್ರ ಇದು ಇಲ್ಲ. ಇದು ಸಮಾಜ ಸೇವೆ ಅಂತ ಯಾರು ನೋಡ್ಕೊಳ್ತಾರೋ ಅವ್ರದಿಂದ ಇದು ಉದ್ಧಾರ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ನೆಕ್ಸ್ಟ್ ಮಂದಿ ನಮ್ಗೆ ಇದನ್ನು ಕೊಟ್ಟಂದ್ರೆ, ಅವಕಾಶ ಕೊಟ್ಟಂದ್ರೆ, ಇದು ಸಾಕಷ್ಟು ಪ್ಲ್ಯಾನ್ಸ್ ನಮ್ಮ ತಲೆಯಲ್ಲೇ ಇದ್ದೀವಿ. ನಾನ್ ಕರಪ್ಟಿವ್ ಮ್ಯಾಕ್ಸಿಮಮ್ ಯೋಜನೆಗಳ ಕರ್ನಾಟಕ ಸರ್ಕಾರದಿಂದ ತೊಗೊಂಡು ಬಂದೆ ನಮ್ದು ಪ್ರದೇಶದ ಹೆಂಗೆ ಉದ್ಧಾರ ಮಾಡಬೇಕು ಅದು ಫುಲ್ ಪ್ಲ್ಯಾನ್ನ ಆಲ್ರೆಡಿ ರೆಡಿ ಮಾಡಿದ್ದೀವಿ. ಗ್ಯಾರಂಟಿ ಅದು 5 ವರ್ಷಲ್ಲೇ ನಾವು ಏನು ಮಾಡ್ತೀವಿ ಅದು ತೋರಿಸ್ಬಾರ್ದು. ಆ ನಂತರ ಮಂದಿ ವಿಚಾರ ಮಾಡಬೇಕು. ಕೊನೆಯದಾಗಿ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮತ್ತು ಇನ್ ಸರ್ವೆಯ ನಡೀತಾ ಇರುವಂಥ ಎಕ್ಸ್ಟರ್ನಲ್ ಇಂಟರ್ನಲ್ ಮೈಕ್ರೋ ಸಮೀಕ್ಷೆ ಮತ್ತು ಗ್ರೌಂಡ್ ರಿಪೋರ್ಟ್ನಲ್ಲಿ ಈಗಿನ ಕ್ಷೇತ್ರದ ಜನನಾಯಕ, ಮುಂದಿನ ಸಮಾಜ ಸೇವಕ ನಿಮ್ಮ ಪ್ರಕಾರ ಯಾವ ರೀತಿ ಇರಬೇಕು ಸರ್? ಆ್ಯಕ್ಚುಲಿ ದೇಶ ಉದ್ಧಾರ ಆಗಬೇಕಾದ್ರೆ, ಪ್ರೋಗ್ರೆಸ್ ಆಗಬೇಕಾದ್ರೆ, ರಾಜ್ಯ ಪ್ರೋಗ್ರೆಸ್ ಆಗಬೇಕಂದ್ರೆ ಜನರ ಚಲೋ ಈ ಪಾಲಿಟಿಕ್ಸಲ್ಲೇ ಬಿಸ್ನೆಸ್ ಮ್ಯಾನ್ ಥರ ಇಲ್ಲೇ ನಾವು ಹೆಂಗೆ ವರ್ಕ್ ಮಾಡ್ತೀವಿ ನಾವು ಆ್ಯಸ್ ಎ ಬಿಸ್ನೆಸ್ ಅಂತಿಲ್ಲೇ ರಾಜ್ಯಲ್ಲೇ ನಾವು MLA ಆಗಲಿ ಅದು ಆಗಲಿ ನಾವು ಸೋಷಲರ್ದಂತ ವರ್ಕ್ ಮಾಡಿದ್ದರೇ ಉದ್ಧಾರ ಆಗೋದು. ಸೋಷಲ್ ವರ್ಕ್ ಮಾಡುವಾಗ ಅಲ್ಲೇ ಕರಪ್ಷನ್ಸ್ ಆಗಲ್ಲ. ನಾ ಕ್ಲೀನ್ ಚೀಟ್ MLAsಗಳು ಕೂಡ ನಾವು ನೋಡಿದ್ದೀವಿ. ಅವ್ರು ನಂಬರ್ 1 ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಮುಂದೆ ಅವ್ರಿಗೆ ಗುರುಗಳು ಅಂತ ತಿಳ್ಕೊಂಡು ಅವ್ರು ಫಾಲೋಅಪ್ ಮಾಡ್ತಾಯಿದ್ದೀವಿ. ಸಾಕಷ್ಟು ಜನ ಅದಾರು, ನಾವು ಹೆಸರು ಯಾರ್ದು ತೊಗೊಳಂಗಿಲ್ಲ. ಆ ಥರ ವರ್ಕ್ ಮಾಡಿದ್ರೆ ಬೆಳಗಾಂ ಸಿಟಿದು ಡೆವಲಪ್ಮೆಂಟ್ ಆಗಕ್ಕೆ 5 ವರ್ಷ ನೀವು ಹೇಳ್ತಾ ಇದ್ರಿ, ಬರೀ 2 ವರ್ಷದಾಗ ಆಗತ್ತೆ ಅದು. ಅಂದ್ರೆ ನೇಷನ್ದಿಂದ ನೋಡಿದಂದ್ರೆ ಫಂಡ್ಸ್ಗಳು ಸಾಕಷ್ಟು ಅದಾವೆ, ರಾಜ್ಯದಿಂದ ಫಂಡ್ಸ್ಗಳು ಸಾಕಷ್ಟು ಅದಾವೆ. ಇಲ್ಲೇ ಬರೋ ತನಕ ಅದು ಅರ್ಧ ಆಗತ್ತವೆ. ಆ ಥರ ಆಗಬಾರ್ದು. ಎಲ್ಲರೂ ವಿಚಾರ ಮಾಡಿ ದೇಶ ಪ್ರೇಮ್ ಇಟ್ಕೊಂಡು ಮೊದಲೇ ಸ್ವಾತಂತ್ರ್ಯ ಆಗಬೇಕಂದ್ರೆ ಸಾಕಷ್ಟು ಪ್ರಾಣ ತ್ಯಾಗ ಮಾಡಿದಾರು. ನಾವು ಅದೇನು ಮಾಡಂಗಿಲ್ಲ. ಇಲ್ಲಿ ನಾವು ವರ್ಕ್ ಮಾಡಬೇಕು. ದೇಶ ನಮ್ಮದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಾವೆ, ನಾವು ಕ್ಷೇತ್ರಕ್ಕಾಗಿ ಸಮಯ ತ್ಯಾಗ ಮಾಡಬೇಕು. ಮತ್ತೆ ಕೈನೂ ಕೂಡ ಕ್ಲೀನ್ ಆಗಿರಬೇಕು. ಕೈ ಕೂಡ ಕ್ಲೀನ್ ಆಗಿ ಇದನ್ನು ಕೂಡ ತ್ಯಾಗ ಮಾಡಬೇಕು. 100%. ಈ ವಿಚಾರದಿಂದ ಇದನ್ನು ಮಾಡಿದಂದ್ರೆ ನಮ್ಮ ದೇಶ ಉದ್ಧಾರ ಆಗ್ಲಿಕ್ಕೆ, ವರ್ಲ್ಡಲ್ಲೇ ನಂಬರ್ 1 ಆಗ್ಲಿಕ್ಕೆ ಲೇಟ್ ಆಗಲ್ಲ. ಎಲ್ಲರೂ ಆ ಥರ ವಿಚಾರ ಮಾಡಬೇಕು. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ RM ಚೌಗಲಿ ಅವರೇ, ನಿಮ್ಮ ಅಸೋಸಿಯೇಟ್ ಕಂಪ್ನಿಯಿಂದ ಅಂದರೆ ಇಂಜಿನಿಯರಿಂಗ್ ಕಂಪ್ನಿಯಿಂದ ಮತ್ತು ಒಂದು ಸಮಾಜ ಸೇವೆಯಿಂದ ಈ ಕ್ಷೇತ್ರದ ಮತ ಬಾಂಧವರಿಗೆ, ಅಂದರೆ ನಿಮ್ಮ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ಮತ್ತು ಉತ್ತರ ಮತ್ತು ದಕ್ಷಿಣ ಮತ ಬಾಂಧವರಿಗೆ ಮತ್ತು ಅಂದರೆ ಎಂಟೈರ್ ಈ ಬೆಳಗಾವಿ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ ನ್ಯೂಸ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ಅವರಿಗೆ ಮೆಸೇಜ್ ಕೊಡೋದಾದರೆ ಏನು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸರ್? ಇದು ಸರ್ ನೀವು ಇಲ್ಲೇ ಪರ್ಸ್ನಲಾಗಿ ಬಂದು ನಮ್ಮ ಕಡೆ ಇದು ಇಂಟರ್ವ್ಯೂ ತೊಗೊಂಡಿದ್ವಿ. ಆ್ಯಕ್ಚುಲಿ ಸಮಾಜದಲ್ಲಿ ಏನೇನು ಸಮಸ್ಯೆಗಳು ಅದಾವೆ, ದೇಶ ಉದ್ಧಾರ ಆಗಬೇಕಾದ್ರೆ ಏನು ಮಾಡಬೇಕಾಗತ್ತೆ ನೀವು ಇದು ಮಾಡ್ತಾಯಿದ್ದೀರಿ. ಚಲೋ ಅನಿಸುತ್ತೆ ನಮಗೆ. ಆ್ಯಕ್ಚುಲಿ ಇದು ನೀವು ಪರ್ಸ್ನಲಾಗಿ ಇದು ಕೇಳ್ತಾ ಇದ್ದೀರಿ. ಯಾಕಂದರೆ ಮನುಷ್ಯ ಹೋಗ್ಬೇಕಾದ್ರೆ ಅವು ಕ್ಲೀನ್ ಚೀಟ್ದಿಂದ ಮ್ಯಾಲೆ ಹೋಗಿದ್ರೆ
ಮತ್ತು ಅವ್ರು ಏನು ಮಾಡ್ತಾ ಅದು ಜನರ ಮುಂದೆ ನೀವು ತೊಗೊಂಬಂದ್ರೆ ಆವಾಗ ಜನರಿಗೆ ಗೊತ್ತಾಗತ್ತೆ ಯಾರು ಎಲ್ಲಿ ಅದಾರು ಏನದಾರು ಅಂತ. ನೀವು ಸಾಕಷ್ಟು ಇದು ಏನು ವರ್ಕ್ ಮಾಡ್ತಾಯಿದ್ರಿ ಈ ಥರ ಎಲ್ಲರೂ ನೀವು ಇಂಟರ್ವ್ಯೂಸ್ ತಗೋರಿ. ನೀವಿದು ಅಭಿಪ್ರಾಯ ಏನು ನಡೆಸ್ತಾ ಇದ್ರಿ ಅದು ಕಂಟಿನ್ಯೂ ಮಾಡಿರಿ. ಯಾಕಂದರೆ ನಮ್ಮದು ಈ ಥರ ನಿಮ್ಮದು ಸ್ವಾರ್ಥ ಇಲ್ಲ, ನಮ್ಮದು ಏನೂ ಸ್ವಾರ್ಥ ಇಲ್ಲ, ದೇಶ ಉದ್ಧಾರಣೆ ಆಗಬೇಕು ಆ ವಿಚಾರದಿಂದ ನೀವು ಇದು ಸರ್ವೆ ಮಾಡ್ತಾಯಿದ್ದೀರಿ. ಈ ಸರ್ವೆ ನೀವು ಕಂಟಿನ್ಯೂ ಇಡ್ರಿ. ನೆಕ್ಸ್ಟ್ ಬರುವಂಥ ಈ ಸಾಕಷ್ಟು ಜನರದ ನೀವು ಇಂಟರ್ವ್ಯೂ ತೊಗೊಳ್ತೀರಿ. ಅದ್ರಾಗ ಯಾರ್ಯಾರು ಚಲೋ ಅದಾರೋ ಅವ್ರು ಯಾರ್ಯಾರ್ದು ವಿಚಾರಗಳು ಅವ್ರು ಮುಂದೆ ಮಾಡಿರಿ. ಮತ್ತು ನಮ್ಮ ಪ್ರಾಂತದ ಹೆಂಗೆ ವಿಕಾಸ ಆಗತ್ತೆ ಆ ಪ್ರಕಾರ ನೀವು ನೋಡ್ತಾ ಇದ್ರಿ, ಅದು ನೋಡ್ತಾ ಇರ್ರಿ. ಮತ್ತು ಜನರಿಗೆ ನಂಬರ್ 1 ಕ್ಯಾಂಡಿಡೇಟ್ ಕೊಡುವಂಥ ಪ್ರಯತ್ನ ಮಾಡಿರಿ. ಇದು ಅಷ್ಟು ನಾ ಇಲ್ಲಿ ವಿನಂತಿ ಮಾಡ್ತಾಯಿದ್ದೀವಿ. ಮತ್ತು ನೀವು ಮಾಡಿದ್ದು ವರ್ಕ್ ಇದು ನಾ ಶುಭೇಚ್ಛೆಗಳಿಗೆ ಕೊಟ್ಟು ನಿಲ್ಲಿಸ್ತೀನಿ. ಓಕೆ, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು RM ಚೌಗಲೆ ಅವರೇ. ಇಷ್ಟೊತ್ತಿನವರೆಗೆ ನಮ್ಮ ನ್ಯೂಸ್ 43 ಇಂಡಿಯಾದ ಅನೇಕ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನು ಡೆವಲಪ್ಮೆಂಟ್ ರೀತಿಯಿಂದ, ಸಮಾಜ ಸೇವೆ ರೀತಿಯಿಂದ, ನಿಮ್ಮ ಬಿಸ್ನೆಸ್ನಿಂದ ಮತ್ತು ಅನೇಕ ರೀತಿಯಿಂದ ವ್ಯವಸ್ಥೆಗಳಿಂದ 41,500 ಮತವನ್ನು ಪಡೆದುಕೊಂಡರೂ ಕೂಡ ನಾನು ಪ್ರಥಮ ಬಾರಿಗೆ ಡಿಫೀಟ್ ಆಗಿದ್ದೇನೆ. ಆ ಕ್ಷೇತ್ರಕ್ಕೆ ನಾನು ಹೋಗಬಾರ್ದು. ಪ್ರಥಮ ಬಾರಿಗೆ ನಾನು ಬಂದಿದ್ದೇನೆ, ನನಗೆ ಅವಕಾಶ ಕೊಟ್ಟಿಲ್ಲ, ನಾನು ಅವ್ರ ಮುಂದಗಡೆ ಹೋಗಬಾರ್ದು. ಪ್ರಥಮ ಬಾರಿಗೆ ನನಗೆ ರಾಜಕೀಯಕ್ಕೆ ತಂದಿದ್ದಾರೆ, ನನ್ನ ಮನೆಯಲ್ಲಿ ಹೇಳಿದರು ಬೇಡ ಅಂದರು, ಆದರೂ ಕೂಡ ನಾನು ರಾಜಕೀಯಕ್ಕೆ ಬಂದಿದೆ, ಕ್ಷೇತ್ರ ಕಡೆ ಹೋಗಬಾರ್ದು ಅನ್ನೋಂಥ ಯಾವತ್ತಾದರೂ ಕೂಡ ನೀವು ಆ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಆ ಭಾವನೆ ಕೂಡ ನಿಮ್ಮಲ್ಲಿ ಇಲ್ಲ. ಯಾಕಂದರೆ ನಿಮ್ಮಂತರ ಬರೋಕ್ಕಿಂತ ಮುಂಚೆ ನಿಮ್ಮ ಈ ಟೌನ್ನಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನಾನು ತಿಳಿದುಕೊಂಡೆ. RM ಚೌಗಲೆ ಅಂದರೆ ಯಾರು? ನೀವು ನನಗೆ ಹೇಳಿದ್ರಿ ಚೆನ್ನಮ್ಮ ಸರ್ಕಲಿಂದ ನೇರವಾಗಿ ಬನ್ನಿ, ಲೊಕೇಶನ್ ಇದೆ, ಆ ಲೊಕೇಶನ್ ಬನ್ನಿ ಅಂತ ನೀವು ಹೇಳಿದ್ರಿ. ಆದರೆ ನನಗೆ ಸ್ವಲ್ಪ ಲೊಕೇಶನ್ ಮಿಸ್ಟೇಕ್ ಆಯಿತು. ಆ ಸಂದರ್ಭದಲ್ಲಿ ನಾನು ಕೇಳಿದಾಗ ನನಗೆ ಹೇಳಿದರು ನೇರವಾಗಿ ಹೋಗಿ ಅಂತ ಹೇಳಿದರು. ಅಲ್ಲಿ ಬಂದೆ, ನಾನು ನಿಮ್ಮ ಬಗ್ಗೆ ತಿಳ್ಕೊಂಡೆ. ಏನೋ ಒಂದು ½ ಅನ್ ಅವರ್ ನಿಮ್ಮ ಕಡೆಯಿಂದ ನನಗೆ ಲೊಕೇಶನ್ ಬರೋದ್ರಲ್ಲಿ ಲೇಟ್ ಆಯಿತು, ಅದು ನನಗೆ ಒಂದು ಪ್ಲಸ್ ಪಾಯಿಂಟ್ ಆಯಿತು. ನಾನು ಬಂದಂಥ ಸಂದರ್ಭದಲ್ಲಿ ಕೇಳಿದೆ, RM ಚೌಗಲೆ ಅಂತ ಹೇಳಿದರೆ ಒಂದು ನಿಷ್ಠಾವಂತ ವ್ಯಕ್ತಿ, ಶೀಲ ಸಜ್ಜನ ವ್ಯಕ್ತಿ ಮತ್ತು ಈ ಕ್ಷೇತ್ರದಲ್ಲಿ ಒಂದು ಸರ್ವ ಜನರ ಬಗ್ಗೆ ಚಿಂತನೆ ಮಾಡುವಂಥವ್ರು ಮತ್ತು ಅವರಿಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ MES ಪಕ್ಷ ಆಗಿರಲಿ ಅಥವಾ MES ಪಕ್ಷ ಅನ್ನೋದಕ್ಕಿಂತ 41,500 ಮತದಾರರಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರಿಗೆಲ್ಲರೂ ಕೂಡ ಅವರಿಗೆ ಒಂದು ಪ್ರಥಮ ಬಾರಿಗೆ ನಂಬಿ ಮತ ಕೊಟ್ಟಿದ್ದಾರೆ. ಒಂದು ವ್ಯಕ್ತಿ ಒಂದು ಮತ ತಗೊಳ್ಳೋ ಸಮ ಅಂತ ಇದ್ದರೆ ಅದು 100 ವರ್ಷ ಹೋರಾಟ ಮಾಡಿದಂಥವರಿಗೂ ಕೂಡ ಸಿಗೋದಿಲ್ಲ. ಆ ರೀತಿದು ಕೂಡ 41,500 ಮತ ಸಿಕ್ಕಿದ್ದಾವಂದರೆ ಇಸ್ ಅ ಗ್ರೇಟ್ ಪರ್ಸನ್. ನೆಕ್ಸ್ಟ್ ಟೈಮ್ ಅವರು ಇದೇ ಕ್ಷೇತ್ರದಿಂದ ಸ್ಪರ್ಧೆಗೆ ಬಂದರೆ 41,000 ಡಬಲ್ ಆಗುತ್ತೆ. 83,000 ಮತಗಳನ್ನು ಆಗ್ತವೆ. ಆ ಮತದಿಂದ ಅವರು ವಿಧಾನಸೌಧಕ್ಕೆ ಹೋಗ್ತಾರೆ ಅನ್ನೋಂಥ ವಿಶ್ವಾಸ ಕೊಟ್ಟಿದ್ದಾರೆ. ಆ ವಿಶ್ವಾಸದಿಂದ ನಾನು ನಿಮ್ಮ ಹತ್ರ ಬಂದಿರೋದು. ಮತ್ತು ನಮ್ಮ ನ್ಯೂಸ್ 43 ಇಂಡಿಯಾದ ಅನೇಕ ಸರ್ವೆದಲ್ಲಿ ಕೂಡ ನಿಮ್ಮ ಹೆಸರನ್ನು ಈಗಿನಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ನಿಮ್ಮ ಕನ್ಸ್ಟ್ರಕ್ಷನ್ ಕಂಪನಿ ಆಗಿರಲಿ, ರಿಯಲ್ ಎಸ್ಟೇಟ್ ಕಂಪನಿ ಆಗಿರಲಿ, ಅಥವಾ ನಿಮ್ಮ ಆರ್ಕಿಟೆಕ್ಚರ್ ಕಂಪನಿ ಆಗಿರಲಿ ಮತ್ತು ಇಂಜಿನಿಯರಿಂಗ್ ಕಂಪನಿ ಆಗಿರಲಿ, ಈ ಕಂಪನಿ ಮುಖಾಂತರ ನೀವು ಮಾಡಿರ್ತಕ್ಕಂಥ ಸೇವೆಗಳನ್ನು ಬೆಳಗಾವಿ ಕೊಟ್ಟಿರ್ತಕ್ಕಂಥ ಆಗಿರಲಿ, ಹೊರ ರಾಜ್ಯದಲ್ಲಿ ಕೂಡ ನೀವು ಕೊಟ್ಟಿರ್ತಕ್ಕಂಥ ಸರ್ವಿಸ್ಗಳನ್ನಾಗಿರಲಿ, ಸೂಪರ್ವೈಸರ್ ವರ್ಕ್ಗಳಲ್ಲಿ, ಇವೆಲ್ಲ ವಿಚಾರದೊಂದಿಗೆ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್ ಸರ್. ಥ್ಯಾಂಕ್ ಯು.